ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 24 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 25. ಎ ಫಂಕ್ಷನ್ ಎಫ್ ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ಇಂಟೀಜರ್ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಕೊಟ್ಟಿರೋದು, ಎಫ್ ಫ್ರಮ್ ನ್ಯಾಚುರಲ್ ನಂಬರ್ ಟು ಇಂಟೀಜರ್, ಹೌದಾ, n to z ಕೊಟ್ಟಿದ್ದಾರೆ. ಡಿಫೈನ್ಡ್ ಬೈ f of n is equal to n minus 1 by 2 when n is odd, minus n by 2 when n is even, ಹೌದಾ, is 1 1 but not on to but not 1 1, 1 1 and on to both, neither 1 1 nor on to ಅಂತಿದೆ. ಹೌದಾ, ನೋಡಿ ಇದು ಈಸಿ ಇದೆ. ನೋಡಿ ಈ ಥರದ್ದು ಹೇಗೆ ಮಾಡೋದು ಅಂತೇಳಿ ನಾವು ಡೈರೆಕ್ಟಾಗಿ ಬರಿಬೋದು. ಈ ಥರದಕ್ಕೆಲ್ಲ ಪಿ ಯು ಅಲ್ಲಿ ನಾವು ಲೆಂತಿ ಮೆಥಡ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೋಡಿ ಈಸಿಯಾಗಿ ಯಾವ ಥರ ಬರ್ಕೊತೀವಿ ಅಂದರೆ, ಫಂಕ್ಷನ್ ಯಾವಾಗಾದರೂ ಈ ಥರ ಸ್ಪ್ಲಿಟ್ ಆಗಿತ್ತು ಅಂದರೆ, ಹೌದಾ, ಇಲ್ಲಿ 2 ಪಾರ್ಟ್ ಆಗಿದೆ ತಾನೆ, ಇಲ್ಲೊಂದು ಪಾರ್ಟು ಇಲ್ಲೊಂದು ಪಾರ್ಟ್, ಹೌದಾ, ಸ್ಪ್ಲಿಟ್ ಆಗಿತ್ತು ಅಂದರೆ ಡೈರೆಕ್ಟಾಗಿ ವ್ಯಾಲ್ಯೂಸ್ ಬರ್ಕೊಂಡು ಹೋಗಿ ಅಷ್ಟೇ. ಎನ್ ಈಸ್ ಆಡ್ ನ್ಯಾಚುರಲ್ ನಂಬರ್ ಆಗಬೇಕು. ಆಡ್ ನ್ಯಾಚುರಲ್ ನಂಬರ್ ಅಂದರೆ ಎನ್ ಇಲ್ಲಿ ಏನೇನಾಗ್ಬೋದು ನಮಗೆ, 1 3 5 7 ಈ ಥರ ಬರುತ್ತಾನೆ. ನೋಡಿ 1 ಬರ್ಕೊಂಡೆ ಅಂದರೆ ಏನು ಬರ್ಬೋದು, 1 minus 1 ಅಂದರೆ 0/2 ಅಂದರೆ 0. ಎನ್ನಿಗೆ 3 ಬರ್ಕೊಂಡೆ ಅಂದರೆ 3 minus 1 ಅಂದರೆ 2, 2/2 ಅಂದರೆ 1. ಎನ್ನಿಗೆ 5 ಬರ್ಕೊಂಡೆ ಅಂದರೆ 5 minus 1 ಅಂದರೆ 4, 4/2 ಅಂದರೆ 2, ಹೌದಾ. ಎನ್ನಿಗೆ 7 ಬರ್ಕೊಂಡೆ ಅಂದರೆ 7 minus 1 ಅಂದರೆ 6, 6/2 ಅಂದರೆ 3. ಈ ಥರ ಬರ್ತಾ ಇದೆ ತಾನೇ ಇದು, ಹೌದಾ. ನೆಕ್ಸ್ಟ್ ಅದೇ ಥರ ನೋಡಿ ಇದಕ್ಕೂ ಬರ್ಕೋಬೇಕು. ಇಲ್ಲಿ ಎನ್ ಈಸ್ ಈವನ್ ಅಂತ ಹೇಳಿದ್ದಾರೆ. ಈವನ್ ನ್ಯಾಚುರಲ್ ನಂಬರ್ ಅಂದರೆ 2 4 6 8 ಈ ಥರ ಬರುತ್ತಲ್ಲ, ಹೌದಾ, 2 4 6 8 ಈ ಥರ ಬರ್ತಾ ಇದೆ ಅಷ್ಟೇ, ಹೌದಾ. ನೋಡಿ ಹಾಗಾದ್ರೆ 2 ಬರ್ಕೊಂಡೆ ಅಂದರೆ ಇಲ್ಲಿ ಏನು ಬರ್ಬೋದು, 2/2 ಅಂದರೆ 1, ಮೈನಸ್ ಇದೆ ಅದಕ್ಕೆ -1, 4/2 ಅಂದರೆ 2, therefore -2, 6 ಬರ್ಕೊಂಡೆ ಅಂದರೆ -6/2 ಅಂದರೆ -3 ಆ್ಯಂಡ್ ಸೊ ಆನ್, ಹೌದಾ. ನೋಡಿ ಈ ಥರ ವ್ಯಾಲ್ಯೂ ಬರ್ಕೊಂಬಿಡಿ. ನೆಕ್ಸ್ಟ್ ಡೈರೆಕ್ಟಾಗಿ ಹೇಗೆ ಬರಿಬೋದು ಅಂದರೆ, ಇದರೊಳಗೆ ಮತ್ತು ಇದರಲ್ಲಿ, ಹೌದಾ, ಎರಡರಲ್ಲೂ ಏನೂ ಕಾಮನ್ ಇರಲಿಲ್ಲ ಅಂದರೆ ಫಂಕ್ಷನ್ ಈಸ್ 1 1 ಆಗುತ್ತೆ. ಯಾವುದಾದ್ರು ಒಂದು ನಂಬರ್ ಕಾಮನ್ ಇದ್ದೂ ಫಂಕ್ಷನ್ ಈಸ್ ನಾಟ್ 1 1 ಅಂತ ಹೇಳ್ತೀವಿ. ನೋಡಿ ಇದರಲ್ಲಿ ಏನೂ ಕಾಮನ್ ಬರಲ್ಲ ಇಲ್ಲಿ, ಹೌದಾ. ಅಂದರೆ ಇಲ್ಲಿ ಇನ್ನು ಎ ಇದನ್ನ ಬಿ ಅಂದ್ಕೊಂಡ್ವಿ ಅಂದರೆ, ಇಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ನಲ್ ಸೆಟ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಎಫ್ ಈಸ್ 1 1 ಆಗುತ್ತೆ, ಹೌದಾ. ಈ ಥರದಕ್ಕೆ ಮಾತ್ರ ಈ ಐಡಿಯಾ ಯೂಸ್ ಮಾಡಿ ಅಷ್ಟೇ, ಹೌದಾ. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಈಸ್ ನಲ್ ಸೆಟ್ ಇದೆ, ದೇಫೋ ಫಂಕ್ಷನ್ ಈಸ್ 1 1 ಅಂತ ಹೇಳ್ತೀವಿ. ಅದೇ ನಮಗೇನಾದರೂ ಇಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಕೋಡೊಮೈನ್ ಆಯಿತು ಅಂದರೆ ಫಂಕ್ಷನ್ ಈಸ್ ಆನ್ ಟು ಅಂತ ಹೇಳ್ತೀವಿ, ಹೌದಾ. ನೋಡಿ ಇಲ್ಲಿ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ ಇಲ್ಲಿ ಏನು ಬರ್ಬೋದು ನಮಗೆ, 0 +or -1 +or -2 ಈ ಥರ ಬರ್ತಿದೆ ತಾನೆ, ಹೌದಾ. ಆ ಥರ ಬರ್ತಿದೆ ಅಂದರೆ ಅದು ಝೆಡ್ ಮತ್ತು ಕೋಡೊಮೈನ್ ಎರಡು ಸೇಮ್ ಇದೆ ತಾನೆ, ಎರಡು ಸೇಮ್ ಇದೆ ಅಂದರೆ ಎಫ್ ಈಸ್ ಆನ್ ಟು, ಹೌದಾ. ನೋಡಿ ಇದು ಐಡಿಯಾ ಗೊತ್ತಿರಲಿ ಅಷ್ಟೇ. ಈ ಥರದ್ದು ಏನಾದ್ರು ಫಂಕ್ಷನ್ ಸ್ಪ್ಲಿಟ್ ಆಗಿತ್ತು ಅಂದರೆ ಈಸಿಯಾಗಿ ಮಾಡಬೇಕು ಅಂದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಎರಡರಲ್ಲಿ ಯಾವುದಾದ್ರು ಒಂದು ಎಲಿಮೆಂಟ್ ಕಾಮನ್ ಇದ್ದೂ ಫಂಕ್ಷನ್ ಈಸ್ ನಾಟ್ 1 1, ಮತ್ತು ಎರಡನ್ನೂ ಜಾಯಿನ್ ಮಾಡಿದಾಗ ಕೋಡೊಮೈನ್ ಬಂತು ಅಂದರೆ ಫಂಕ್ಷನ್ ಈಸ್ ಆನ್ ಟು, ಹೌದಾ. ಅದಕ್ಕೆ ಗೊತ್ತಿರಬೇಕು. ಅದು ನೋಡಿ ಇಲ್ಲಿ ಏನು ಎಲಿಮೆಂಟ್ ಕಾಮನ್ ಬರ್ತಾ ಇಲ್ಲ, ಅದಕ್ಕೆ ಫಂಕ್ಷನ್ ಈಸ್ 1 1 ಆಗುತ್ತೆ. ಮತ್ತು ಎರಡನ್ನೂ ಜಾಯಿನ್ ಮಾಡಿದಾಗ ಕೋಡೊಮೈನ್ ಬರ್ತಿದೆ, ದೆಫೋರ್ ಫಂಕ್ಷನ್ ಈಸ್ ಆನ್ ಟು ಆಗುತ್ತೆ. ಅಂದರೆ ಇಲ್ಲಿ ಎಫ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು, ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ, ಆಯ್ತಲ್ಲ. ನೆಕ್ಸ್ಟ್ ನೋಡಿ 26 ನೋಡಿ, ಡೊಮೈನು ಮತ್ತು ರೇಂಜ್ ಮಾಡ್ಕೋಬೇಕು ಅಂದರೆ ನೀವು ನೋಟ್ ಕರೆಕ್ಟಾಗಿ ಗೊತ್ತಿರಬೇಕಿದು. ನೋಡಿ ಫಸ್ಟ್ ಒನ್, ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಏನು ಬರಿತೀವಿ ಅಂದರೆ, ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರ್ಕೊತೀವಿ. ನೋಡಿ ಇಲ್ಲಿ ಏನೇನು ಯೂಸ್ ಆಗುತ್ತಲ್ಲ ಅಷ್ಟು ಬರ್ಕೊತೀನಿ ನಾನು, ಅಷ್ಟು ಐಡಿಯಾ ಗೊತ್ತಿರಬೇಕು. ಜೊತೆಗೆ ಅದ್ರ ಜೊತೆ ನಮಗೆ ಇನ್ನೂ ಏನು ಐಡಿಯಾ ಗೊತ್ತಿರಬೇಕು ಅಂತ ಹೇಳಿದ್ರೆ ವೇವ್ ಕರ್ವ್ ಮೆಥಡು ಗೊತ್ತಿರಬೇಕು. ಮತ್ತು ನೋಡಿ ವೇವ್ ಕರ್ವ್ ಮೆಥಡ್ನ ನಾವು
ನೆಕ್ಸ್ಟ್ ಮತ್ತೆ ಯೂಸ್ ಮಾಡ್ಕೊತೀವಿ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನಲ್ಲೂ. ನೋಡಿ ಸೆಕೆಂಡ್ ಒನ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಡಿನಾಮಿನೇಟ್ರಲ್ಲಿ ಏನಾದ್ರು ಇತ್ತು ಅಂದರೆ ಜಿ ಆಫ್ ಎಕ್ಸ್ನ ನಾಟ್ ಈಕ್ವಲ್ ಟು 0 ಬರಿತೀವಿ. ಥರ್ಡ್ ಒನ್ನು ನೋಡಿ ಲಾಗ್ ಕರೆಕ್ಟಾಗಿ ಗೊತ್ತಿರಬೇಕು. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬೇಸ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ನ ಬರೀ ಗ್ರೇಟರ್ ದ್ಯಾನ್ 0 ಬರಿತೀವಿ. ಜಿ ಆಫ್ ಎಕ್ಸು ಗ್ರೇಟರ್ ದ್ಯಾನ್ 0 ಆ್ಯಂಡ್ ಜಿ ಆಫ್ ಎಕ್ಸ್ ಏನಾಗಬಾರ್ದು ಅಂದರೆ 1 ಆಗಬಾರ್ದು. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ನು ವೇವ್ ಕರ್ವ್ ಮೆಥಡ್ ಗೊತ್ತಿರಬೇಕು. ನೋಡಿ ವೇವ್ ಕರ್ವ್ ಮೆಥಡ್ ಎಕ್ಸ್ಪ್ಲೈನ್ ಮಾಡ್ಕೊತೀನಿ, ಈಸಿಯಾಗಿ ಬರಿಬೋದು. ನೋಡಿ ವೇವ್ ಕರ್ವ್ ಮೆಥಡಲ್ಲಿ ಇಂಪಾರ್ಟೆಂಟು ಹೌದಾ. ನೋಡಿ ಸಿಂಪಲ್ ಆಗಿರೋಂಥ ವೇವ್ ಕರ್ವ್ ಮೆಥಡ್ನ ಯೂಸ್ ಮಾಡ್ತೀವಿ ನಾವು, ಅದಕ್ಕೆ ಕರೆಕ್ಟಾಗಿ ಗೊತ್ತಿರಲಿ. ಒಂದೇದು ಏನಾದ್ರು ಈ ಥರ ಇತ್ತು ಅಂದ್ಕೊಳ್ಳಿ, x-1 ಇಂಟು x-2 ಇಂಟು x-3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ ಯಾವ ಥರ ಬರೆಯೋದು ಅಂತೇಳಿ. ಹೌದಾ. ನೋಡಿ ಯಾವಾಗಲೂ ಇಲ್ಲಿ 0ನೇ ಇರಬೇಕು. ನೋಡಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇತ್ತು ಅಂದರೆ ಡೈರೆಕ್ಟಾಗಿ ಬರೆಯೋದಕ್ಕೆ ಬರೋಲ್ಲ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಲೇ ಮಾಡ್ಕೋಬೇಕು. ಅಲ್ಲೇನೇ ಇದ್ರೂ ಅದನ್ನೆಲ್ಲ ಮತ್ತೆ LHSಗೆ ತೊಗೊಂಡ್ಬಿಟ್ಟು 0 ಮಾಡ್ಕೋಬೇಕು. ನೆಕ್ಸ್ಟು ಇದನ್ನೆಲ್ಲ ಈಕ್ವಲ್ ಟು 0 ಅಂದ್ಕೊಂಡಾಗ ಏನೇನು ವ್ಯಾಲ್ಯೂ ಬರುತ್ತಲ್ಲ ಆ ವ್ಯಾಲ್ಯೂನ ನಂಬರ್ ಲೈನಲ್ಲಿ ಬರಿಬೇಕು. ಅಂದರೆ x-1 ಈಕ್ವಲ್ ಟು 0 ಅಂದ್ಕೊಂಡೆ ಅಂದರೆ ಎಕ್ಸಿನ ವ್ಯಾಲ್ಯೂ 1 ಬರುತ್ತೆ ತಾನೆ, ಅದಕ್ಕೆ ಇಲ್ಲಿ 1 ಬರ್ಕೊತೀನಿ. x-2 ಈಕ್ವಲ್ ಟು 0 ತೊಗೊಂಡೆ ಅಂದರೆ ಎಕ್ಸಿಗೆ 2 ಬರುತ್ತಲ್ಲ, ಅದಕ್ಕೆ ಇಲ್ಲಿ 2 ಬರಿತೀನಿ. x-3 ಈಕ್ವಲ್ ಟು 0 ತೊಗೊಂಡೆ ಅಂದರೆ x ಇಸ್ ಈಕ್ವಲ್ ಟು 3 ಬರುತ್ತೆ. ಹೌದಾ. ನೋಡಿ ನಂಬರ್ ಲೈನಲ್ಲಿ ಬರ್ಕೊಳೋದು. ನೆಕ್ಸ್ಟು ಯಾವುದಾದ್ರೂ ಒಂದು ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಈ ಎಕ್ಸಿಗೆ ಏನಾದ್ರು 0 ಅಂದ್ಕೊಂಡೆ ಅಂದರೆ ಅವಾಗ ಇದು ಏನಾಗ್ಬಿಡುತ್ತೆ ನಮಗಿಲ್ಲಿ. ನೋಡಿ ಇಲ್ಲಿ ಎಕ್ಸಿಗೆ ಏನಾದ್ರು 0 ಅಂದ್ಕೊಂಡೆ ಅಂದರೆ ಅದು 0 - 1 0 - 2 0 - 3 ಅಂದರೆ -1 ಇಂಟು -2 ಇಂಟು -3 ಅಂದರೆ -6 ಬರುತ್ತೆ. -6 ಅಂದರೆ ನೆಗೆಟಿವ್ ತಾನೆ. ಮತ್ತು ನೋಡಿ 0 ಇಲ್ಲೆಲ್ಲೋ ಬರುತ್ತೆ, ಅಂದರೆ ಈ ಪಾರ್ಟಲ್ಲಿ ನೆಗೆಟಿವ್ ಇರುತ್ತೆ ಅಂತ. ನೆಕ್ಸ್ಟ್ ನೋಡಿ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ತಾ ಹೋಗಬೇಕು. ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಮತ್ತು ಇಲ್ಲಿ ಪಾಸಿಟಿವ್. ನೋಡಿನಿ ಫಸ್ಟ್ ಒಂದು ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಯಾವ್ದಾದ್ರು ಕಂಡುಹಿಡಿಬೋದು. 0 ಹಾಕ್ಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತೇಳಿ 0 ತೊಗೊಂಡಿದ್ದೀವಿ ಅಷ್ಟೇ. ಈಗ ನೋಡಿ ಇದು ಬರ್ಕೊಂಡ ತಕ್ಷಣ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು, ಇಲ್ಲಿ ನೋಡಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಪಾಸಿಟಿವ್ ಅಂತೇಳಿ. ಹೌದಾ. ನೋಡಿ ಪಾಸಿಟಿವ್ ಅಂದರೆ ಇಲ್ಲಿದೆ ಬಿಟ್ಟರೆ ಇಲ್ಲಿದೆ, ಅದಕ್ಕೆ 1ಇಂದ 2 ತನಕ ಬರುತ್ತೆ ಯೂನಿಯನ್. ಇನ್ನು 2 3 ಕಡೆ ಬರ್ತಾಯಿತ್ತು ಅಂದರೆ ಎಲ್ಲ ಕಡೆ ಯೂನಿಯನ್ ಬರಿತಾ ಹೋಗಬೇಕು. 3ಇಂದ ಇನ್ಫಿನಿಟಿ ತನಕ ಬರುತ್ತೆ. ಹೌದಾ. ನೋಡಿ ಈ ಐಡಿಯಾ ಯೂಸ್ ಮಾಡ್ಕೊತೀವಿ ಅಷ್ಟೇ. ಇದಕ್ಕೆ ವೇವ್ ಕರ್ವ್ ಮೆಥಡ್ ಅಂತ ಹೇಳ್ತೀವಿ. ಮತ್ತು ನೋಡಿ ಇದರಲ್ಲಿ ಇನ್ನೂ ಏನೇನು ಗೊತ್ತಿರಬೇಕು ಅಂತೇಳಿ. ನೋಡಿ ಇಷ್ಟು ಕಾಂಪ್ಲಿಕೇಟೆಡ್ ಏನು CETಗಂತೂ ಕೇಳಿಲ್ಲ, ಜಸ್ಟ್ ಐಡಿಯಾ ಗೊತ್ತಿರಲಿ. ನೋಡಿ ಈ ಥರ ಏನಾದ್ರು ಇತ್ತು ಅಂದ್ಕೊಳ್ಳಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಹೌದಾ. ನೋಡಿ ಇದೊಂದು ಪರ್ಫೆಕ್ಟಾಗಿ ಗೊತ್ತಾಯಿತು ಅಂದರೆ ಅಲ್ಲಿ ಏನೇ ಟ್ವಿಸ್ಟ್ ಮಾಡಿದ್ರು ಮಾಡ್ಬೋದು. ನೋಡಿ ಫಸ್ಟ್ ಅಂತೂ ನಂಬರ್ ಲೈನ್ ತೊಗೊಳೋದು ಸೇಮ್. ಹೌದಾ. ನೋಡಿ ನಂಬರ್ ಲೈನಲ್ಲಿ ವ್ಯಾಲ್ಯೂಸ್ ಬರ್ಕೋಬೇಕಾದ್ರೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಮೊದಲನೇದು ಪವರ್ ಯಾವಾಗಲೂ ಆಡ್ ನಂಬರ್ ಇರೋದನ್ನಷ್ಟೇ ಕನ್ಸಿಡರ್ ಮಾಡಬೇಕು. ಪವರ್ ಏನಾದರೂ ಈವನ್ ನಂಬರ್ ಇತ್ತು ಅಂದರೆ ಅದನ್ನು ಕನ್ಸಿಡರೇ ಮಾಡೋವಾಗಿಲ್ಲ. ಇಲ್ಲಿ ನೋಡಿ ಪವರ್ ಏನಾಗಿದೆ ಅಂದರೆ ಈವನ್ ನಂಬರ್ ಇದೆ ತಾನೆ, ಅದಕ್ಕೆ ಇದನ್ನು ವೇವ್ ಕರ್ವ್ ಮೆಥಡಲ್ಲಿ ಕನ್ಸಿಡರ್ ಮಾಡಲ್ಲ ನಾವು. ಯಾಕೆ ಅಂದರೆ ಪವರ್ ಏನಾದ್ರು ಈವನ್ ಇತ್ತು ಅಂದರೆ ನೆಗೆಟಿವ್ ಪವರ್ ಈವನ್ನು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಪವರ್ ಈವನ್ನು ಪಾಸಿಟಿವೇ ಇರುತ್ತೆ. ಹೌದಾ. ಅಂದರೆ ಅಲ್ಲೇನು ಚೇಂಜೇ ಮಾಡಲ್ಲ. ಅದಕ್ಕೆ ಪವರ್ ಈವನ್ ಇತ್ತು ಅಂದರೆ ಅದೇನು ಡಿಫರೆನ್ಸ್ ಮಾಡಲ್ಲ. ಅದಕ್ಕೆ ಪವರ್ ಈವನ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಿಬಿಡೋದು. ಅಂದರೆ ಉಳಿದಿರೋದನ್ನು 0 ಅಂದ್ಕೊಂಡೆ ಅಂದರೆ x+3ನ 0 ಅಂದ್ಕೊಂಡ್ವಿ ಅಂದರೆ x ಇಸ್ ಈಕ್ವಲ್ ಟು -3 ಬರುತ್ತೆ ನಂಬರ್ ಲೈನಲ್ಲಿ. x-4 ಈಕ್ವಲ್ ಟು 0 ತೊಗೊಂಡೆ ಅಂದರೆ x ಇಸ್ ಈಕ್ವಲ್ ಟು 4 ಬರುತ್ತೆ. ಹೌದಾ. ನೋಡಿ ಇದು ಈ ಸ್ಟೆಪ್ ಗೊತ್ತಾಗಬೇಕು. ಇಲ್ಲಿ ಯಾವುದು ಪವರ್ ಈವನ್ ಇರಲಿಲ್ಲ, ಎಲ್ಲಾದ್ರದ್ದು ಪವರ್ 1 ಇದೆ ತಾನೆ,
ಅಂದರೆ ಎಲ್ಲ ಆಡ್ ನಂಬರ್ ಇದೆ, ಅದಕ್ಕೆ ಡೈರೆಕ್ಟಾಗಿ ಮಾಡ್ಕೊಂಬಿಟ್ಟು ಈ ಪ್ರಾಬ್ಲಮಲ್ಲಿ. ಹೌದಾ? ಅದೇ ನಮಗೆ ಇಲ್ಲಿ ಒಂದು ಈವನ್ ಬಂತು, ಅದಕ್ಕೆ ನಾನು ರಿಮೂವ್ ಮಾಡಿಕೊಂಡು ಉಳಿದಿರೋದು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಎರಡನೇ ಐಡಿಯಾ, ಡಿನಾಮಿನೇಟ್ರಲ್ಲಿ ಯಾವುದಾದ್ರು ಟರ್ಮ್ ಇತ್ತು ಅಂದರೆ ಅದನ್ನ ಯಾವಾಗಲೂ ನಾಟ್ ಈಕ್ವಲ್ ಟು 0 ಅನ್ಕೋಬೇಕು. ಯಾಕಂದರೆ ಜಸ್ಟ್ ನಾವು ಹೇಳಿದ್ವಿ, ಹೌದಾ? f(x/g(x) ಇತ್ತು ಅಂದರೆ g(x) ಈಸ್ ನಾಟ್ ಈಕ್ವಲ್ ಟು 0 ಅಂತ ಗೊತ್ತಿದೆ ತಾನೆ. ಹಾಗಾದ್ರೆ ಇಲ್ಲಿ ಡಿನಾಮಿನೇಟ್ರಲ್ಲಿ ಇದೆಯಲ್ಲ, ಹಾಗಾದ್ರೆ ಇದು ನಾಟ್ ಈಕ್ವಲ್ ಟು 0 ಆಗಬೇಕು ಅಂದರೆ 4 ಆಗಬಾರ್ದು. ಅದಕ್ಕೆ 4ನ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಯಾಕೆ 4ನ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ? 4ನ ಬಿಟ್ಬಿಡ್ಬೇಕು. ಈಗ ನೋಡಿ, ನೆಕ್ಸ್ಟ್ ಐಡಿಯಾ ಎಲ್ಲ ಸೇಮು. ಈ ಡೈರೆಕ್ಟಾಗಿ ಎಕ್ಸಿಗೆ ಏನಾದ್ರು 0 ಬರ್ಕೊಂಡೆ ಅಂದರೆ ಇದೇನಾಗೋದು, 0 + 3 ಡಿವೈಡೆಡ್ ಬೈ 0 - 4. ಹೌದಾ? ಅಂದರೆ -3/4 ಅಂದರೆ ನೆಗೆಟಿವ್ ಬರುತ್ತೆ ತಾನೆ. ನೋಡಿ 0 ಇಲ್ಲೆಲ್ಲೋ ಬರುತ್ತೆ, ಅದಕ್ಕೆ ಈ ಪಾರ್ಟಲ್ಲಿ ನೆಗೆಟಿವ್ ಇರುತ್ತೆ ಅಂತೇಳಿ. ಹಾಗಾದ್ರೆ ಇದು ಏನಾಗಿರುತ್ತೆ, ಪಾಸಿಟಿವ್, ಇಲ್ಲೋ ಪಾಸಿಟಿವ್. ನೋಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ನೆಗೆಟಿವೇ ಕೊಟ್ಟಿದ್ದಾರೆ ತಾನೆ. ನೆಗೆಟಿವೇ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು, ಎಲ್ಲೆಲ್ಲಿ ನೆಗೆಟಿವ್ ಇದೆ ಅಂತ ನೋಡಬೇಕು. -3 - 4 ತನಕ ನೆಗೆಟಿವ್ ಇದೆ ಅಲ್ಲ, -3 - 4 ಮತ್ತು 4ನ ಇನ್ಕ್ಲೂಡ್ ಮಾಡಲ್ಲ ನಾವು. ಹೌದಾ? ಅದಕ್ಕೆ 4ನ ಇನ್ಕ್ಲೂಡ್ ಮಾಡಲ್ಲ ಅಂದರೆ ಅಲ್ಲಿ ಓಪನ್ ಇಂಟರ್ವಲ್ ಬರ್ಕೋಬೇಕು. ಹೋಯ್ತಲ್ಲ? ನೋಡಿ, ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಡೈರೆಕ್ಟಾಗಿ ಒಂದೇ ಒಂದು ಟರ್ಮ್ ಇತ್ತು, ಅದಕ್ಕೆ ಈಸಿಯಾಗಿ ಮಾಡ್ಕೊಂಬಿಟ್ವಿ ಎಕ್ಸಾಂಪಲ್ 1ನಲ್ಲಿ. ನೋಡಿ, ಎಕ್ಸಾಂಪಲ್ 2ಅಲ್ಲಿ 2 ಐಡಿಯಾ ಹೇಳಿದ್ದೀವಿ, ಎರಡೂ ಕರೆಕ್ಟಾಗಿ ಗೊತ್ತಿರಬೇಕು. ಒಂದನೇ ಐಡಿಯಾ, ಪವರ್ ಏನಾದರೂ ಈವನ್ ನಂಬರ್ ಆಯಿತು ಅಂದರೆ ಅದನ್ನು ಕನ್ಸಿಡರೇ ಮಾಡಲ್ಲ. ಎರಡನೇ ಐಡಿಯಾ, ಡಿನಾಮಿನೇಟರಲ್ಲಿ ಏನಾದರೂ ಟರ್ಮ್ಸ್ ಇತ್ತು ಅಂದರೆ ಅದು ನಾಟ್ ಈಕ್ವಲ್ ಟು 0 ಮಾಡಿಕೊಂಡು ಆ ನಂಬರ್ನ ರಿಮೂವ್ ಮಾಡಬೇಕು. ಆಯ್ತಲ್ಲ? ಈಗ ನೋಡಿ, ಇಷ್ಟು ಐಡಿಯಾ ಗೊತ್ತಿರಲಿ ವಿಯೋಕ ಮೆಥಡಿಂದು. ಇದನ್ನು ನಾವು ಡೊಮೈನ್ ಆ್ಯಂಡ್ ರೇಂಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಈಗ 26. ನೋಡಿ, ಪ್ರಾಬ್ಲಮ್ ನಂಬರ್ 26 ಇಂಪಾರ್ಟೆಂಟ್. ಅದು ಆ ಥರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ. ಡೊಮೈನ್ ಆ್ಯಂಡ್ ರೇಂಜ್ ಆಫ್ f(x) ಇಸ್ ಈಕ್ವಲ್ ಟು, ಹೌದಾ? ನೋಡಿ, f(x) ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ x - 3 ಬೈ x - 3. ಹೌದಾ? ನೋಡಿ, ಮಾಡ್ಲಸ್ ಬೇರೆ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನಾವು. ನೋಡಿ, ಫಸ್ಟು ಡೊಮೈನ್ ಅಂತೂ ಈಸಿಯಾಗಿ ಕಂಡುಹಿಡಿಬೋದು. ಇದು f(x/g(x) ಫಾರ್ಮೆಟಲ್ಲಿದೆ ತಾನೆ. ಹಾಗಾದರೆ x -3 ಇಸ್ ನಾಟ್ ಈಕ್ವಲ್ ಟು 0. ಹಾಗಾದರೆ x ನಾಟ್ ಈಕ್ವಲ್ ಟು 3 ಬರುತ್ತೆ. ದೇರ್ಫೋರ್ ಡೊಮೈನ್ ಇಸ್ ಈಕ್ವಲ್ ಟು ಯಾವ್ದು ಬೇಕಾದ್ರೂ ರಿಯಲ್ ನಂಬರ್ ಇರ್ಬೋದು, ಅದು ಏನು ಇರಬಾರ್ದು, 3 ಇರಬಾರ್ದು. ಅದಕ್ಕೆ ರಿಯಲ್ ನಂಬರಲ್ಲಿ 3ನ ರಿಮೂವ್ ಮಾಡ್ತಾ ಇದ್ದೀನಿ. ಹೌದಾ? ಡೊಮೈನ್ ಈಸ್ r - 3 ಬರುತ್ತೆ. ಹೌದಾ? ನೋಡಿ, ರೇಂಜ್ ಏನಾಗುತ್ತೆ ಅಂದರೆ, ರೇಂಜ್ ಅಂದರೆ f(x) ಇಂದ ವ್ಯಾಲ್ಯೂ ಅಂತೇಳಿ. ಅದನ್ನು ನೋಡಿ, ಈ ಥರ ಇತ್ತು ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಮಾಡ್ಲಸ್ನ ನಾನು ಏನಾದ್ರು ರಿಮೂವ್ ಮಾಡಿದೆ ಅಂದರೆ +r - x - 3 ಬೈ x - 3 ಆಗುತ್ತೆ. x - 3 x - 3 ಎರಡೂ ಕ್ಯಾನ್ಸಲ್ ಆಗಿ +r - 1 ಆಗ್ಬಿಡುತ್ತೆ. ಅಂದರೆ ಇದೇ ಏನಾಗಿರುತ್ತೆ ನಮಗಿದು ರೇಂಜ್. ಹಾಗಾದರೆ ರೇಂಜ್ ಇಸ್ ಈಕ್ವಲ್ ಟು ಏನು ಬರೀಬೋದು, -1 ಆದರೂ ಬರ್ಬೋದು ಅಥವಾ +1 ಆದರೂ ಬರ್ಬೋದು. ಎರಡು ವ್ಯಾಲ್ಯೂ ಬರುತ್ತೆ ಅಷ್ಟೇ. ಅಂದರೆ ಡೊಮೈನ್ r - 3, ರೇಂಜ್ 1, -1. ಅಂದರೆ ಆಪ್ಷನ್ ಬಿ ಬರುತ್ತೆ. ಹೌದಾ? ನೋಡಿ, ಮಾಡ್ಲಸ್ ಇತ್ತು ಅಂದರೆ ಈ ಥರ ಥಿಂಕ್ ಮಾಡ್ಕೋಬೇಕಷ್ಟೇ. ನೋಡಿ, ಒಂದೊಂದ್ಸಲ CETಗೆ ಈ ಥರನೂ ಕೇಳಿದ್ದಾರೆ. f(x) ಇಸ್ ಈಕ್ವಲ್, ಈ ಪ್ರಾಬ್ಲಮ್ ಕೇಳಿದ್ದಾರೆ ಒಂದ್ಸಲ CETಗೆ. ಡೊಮೈನ್ ಆ್ಯಂಡ್ ರೇಂಜ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಏನು ಕೊಟ್ಟಿರೋದು, 4 - x ಅಂತ ಇದೆ ತಾನೆ. ಹಾಗಾದ್ರೆ ಇಲ್ಲಿ 4 - x ನಾಟ್ ಈಕ್ವಲ್ ಟು 0, x ನಾಟ್ ಈಕ್ವಲ್ ಟು 4 ಬರ್ಕೊತೀವಿ. ಹಾಗಾದ್ರೆ ಡೊಮೈನ್ ಏನಾಗ್ಬಿಡುತ್ತೆ ಅಂದರೆ r - 4. ಹೌದಾ? ನೋಡಿ, ಇಲ್ಲಿ x - 4/4 - x ಅಂದರೆ ಆ್ಯಕ್ಚುಲಿ ನ್ಯೂಮರೇಟ್ರಲ್ಲಿ ಮೈನಸ್ ಕಾಮನ್ ತೊಗೊಂಡೆ ಅಂದರೆ 4 - x/4 - x ಎರಡು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಏನಾಗುತ್ತೆ, -1 ಒಂದೇ ಬರುತ್ತೆ ತಾನೆ. ಹಾಗಾದರೆ ರೇಂಜ್ ಇಸ್ ಈಕ್ವಲ್ ಟು ಸೆಟ್ ಕಂಟೈನಿಂಗ್ ಓನ್ಲಿ 1 ಎಲಿಮೆಂಟ್. ಹೌದಾ? ನೋಡಿ, ಈ ಥರ ಮಾಡ್ಕೊತೀವಿ. ಅದೇ ಮಾಡ್ಲಸ್ ಇತ್ತು ಅಂದರೆ ಮಾಡ್ಲಸ್ನ ರಿಮೂವ್ ಮಾಡ್ಕೊಂಡಾಗ ಅಲ್ಲಿ ಏನು ಬಂತು, ಅಲ್ಲಿ +r - ಬಂತು. ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ಈಗ ನೋಡಿ, ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ನೋಡಿ, 27 ಸ್ವಲ್ಪ ಡಿಫ್ರೆಂಟ್ ಇದೆ. ಡೊಮೈನ್ ಆಫ್
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ ಲಾಗ್ ಎಕ್ಸ್. ಹೌದಾ? ನೋಡಿ, ಫಸ್ಟು ಮಾಡ್ಲಸ್ ಇದೆ. ನೋಡಿ, ಈ ಲಾಗ್ ಡಿಫೈನ್ ಆಗಬೇಕು ಅಂದರೆ ಇಲ್ಲಿ ಏನೇ ಇರುತ್ತಲ್ಲ ಅದೇನಾಗಿರಬೇಕು ಅಂದರೆ ನಮಗೆ ಇದು ಗ್ರೇಟರ್ ದೆನ್ 0 ಇರಬೇಕು. ಹೌದಾ? ಜೊತೆಗೆ ಇನ್ನೊಂದು ಲಾಗ್ ಇದೆ. ಹೌದಾ? ಈ ಲಾಗ್ ಡಿಫೈನ್ ಆಗಬೇಕು ಅಂದರೆ ಇದೂ ಗ್ರೇಟರ್ ದೆನ್ 0 ಇರಬೇಕು. ಹೌದಾ? ಅದಕ್ಕೆ ಎರಡನ್ನು ಥಿಂಕ್ ಮಾಡಬೇಕಷ್ಟೇ. ನೋಡಿ, ಎರಡು ಥಿಂಕ್ ಮಾಡ್ಕೊಂಡು ಈಸಿಯಾಗಿ ಬರೀಬೋದು. ನೋಡಿ, ಫಸ್ಟಿಗೆ ನೋಡಿ, ನಾವು ಮಾಡ್ಲಸ್ ಆಫ್ ಲಾಗ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಂದ್ಕೊತೀನಿ ಅಂದರೆ, ನೋಡಿ, ಮಾಡ್ಲಸ್ ಅಂದರೆ ಯಾವಾಗಲೂ ಪಾಸಿಟಿವೇ ಇರುತ್ತೆ, ಆದರೆ ಜೊತೆಗೆ 0ನೂ ಆಗ್ಬೋದು. ಆಯ್ತಲ್ಲ? ಮಾಡ್ಲಸ್ ಆಫ್ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ನೆಗೆಟಿವ್ ಏನು ಬೇಕಾದ್ರೂ ಇರ್ಬೋದು. ಆದರೆ ಇಲ್ಲಿ ಮಾಡ್ಲಸ್ ಇರೋ ಕಾರಣ ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಪಾಸಿಟಿವೇ ಇರುತ್ತೆ, ಆದರೆ ಇಲ್ಲಿ ಗ್ರೇಟರ್ ದೆನ್ 0 ತಾನೇ, ಅಂದರೆ ಈಕ್ವಲ್ ಟು 0 ಆಗಬಾರ್ದಲ್ಲ. ಅದಕ್ಕೆ ಇಲ್ಲಿ ಏನು ಬರೀತೀವಿ ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ನಾಟ್ ಈಕ್ವಲ್ ಟು 1 ಬರಿತೀವಿ. ಯಾಕೆ ಅಂದರೆ ಲಾಗ್ 1 ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ನಮಗೆ 0. ಹೌದಾ? ಅದಕ್ಕೆ ಇಲ್ಲಿ 1 ಬರ್ಕೊಂಬಿಟ್ಟೆ ಅಂದರೆ 0 ಆಗಿಬಿಡುತ್ತೆ, 0 ಆಗಬಾರ್ದು. ಅದಕ್ಕೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ಅಂತ ಬರ್ಕೊಂಡ್ವಿ. ಹೌದಾ? 1 ಆಯ್ತು ಇಲ್ಲಿ. ನೆಕ್ಸ್ಟ್ ನೋಡಿ, ಇನ್ನೊಂದು ನಾವು ಲಾಗ್ ಎಕ್ಸ್ ಡಿಫೈನ್ ಆಗಬೇಕು ಅಂದರೆ ಎಕ್ಸ್ ಏನಾಗಿರಬೇಕು ಅಂದರೆ ಗ್ರೇಟರ್ ದೆನ್ 0 ಆಗಬೇಕು. ನೋಡಿ, ಹಾಗಾದ್ರೆ ಎರಡೂ ಆಗಬೇಕು. ಎರಡೂ ಆಗಬೇಕು ಅಂದರೆ ಇಲ್ಲಿ ಏನೇನು ತೊಗೋಬೋದು ನೋಡಿ. 0 ಇಂದ ಗ್ರೇಟರ್ ದೆನ್ 0 ಅಂತ ಹೇಳಿದ್ರೆ 0ಕ್ಕಿಂತ ಜಾಸ್ತಿ ಇರಬೇಕು, ಅದು ಏನು ಆಗಬಾರ್ದು, 1 ಆಗಬಾರ್ದು. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ಎಕ್ಸ್ ಬಿಲಾಂಗ್ಸ್ ಟು 0 to 1 ಯೂನಿಯನ್ 1 to ಇನ್ಫಿನಿಟಿ. ಹೌದಾ? ನೋಡಿ, ಈ ಥರ ಆದರೂ ಬರೀಬೋದು, ಅಥವಾ ಒಂದೊಂದು ಸಲ ಈಗೂ ಕೊಡ್ತಾರೆ 0 to ಇನ್ಫಿನಿಟಿ ಒಳಗೆ 1ನ ರಿಮೂವ್ ಮಾಡ್ಕೊಂಡು. ಹೌದಾ? ಈ ಥರನೂ ಬರೀಬೋದು. ನೋಡಿ, ಎರಡು ಟೈಪಲ್ಲಿ ಹೇಗಾದ್ರು ಕೊಡ್ಬೋದು. ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಅಷ್ಟೇ ಆನ್ಸರು, ಅಂದರೆ 0 to 1, 1 to ಇನ್ಫಿನಿಟಿ. ಹೌದಾ? ಈಗ ನೋಡಿ, ಲಾಗ್ ಬಂತು ಅಂದರೆ ಅದಕ್ಕೆ ಈ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ಇದು ಇಂಪಾರ್ಟೆಂಟು. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಷ್ಟೇ. ಹೌದಾ? ಈಗ ನೋಡಿ, ಇದು ಫಾರ್ಮುಲಾ. ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 28. ನೋಡಿ, ಇದಕ್ಕೂ ಆಲ್ರೆಡಿ ನಾವು ಫಾರ್ಮುಲಾ ಹೇಳಿದ್ವಿ, ಆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಿದು. ನೋಡಿ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬೈ ಇದು ಥರ್ಡ್ ಒನ್. ಹೌದಾ? ಬೇಸ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಏನಂತ ಹೇಳಿರೋದು, ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಇರಬೇಕು, ಜಿ ಆಫ್ ಎಕ್ಸು ಗ್ರೇಟರ್ ದೆನ್ 0 ಇರಬೇಕು, ಜೊತೆಗೆ ಜಿ ಆಫ್ ಎಕ್ಸು ನಾಟ್ ಈಕ್ವಲ್ ಟು 1 ಆಗಬೇಕು. ಹೌದಾ? ಅದು ನೋಡಿ, ಅಷ್ಟನ್ನು ಥಿಂಕ್ ಮಾಡ್ಕೋಬೇಕಲ್ಲಿ. 28ಗೆ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೇಸ್ 3 + ಎಕ್ಸ್ ಇದೆ. ಹೌದಾ? ಅದು ನೋಡಿ, ಈಗ ಒಂದೊಂದೇ ಕೇಸ್ ತೊಗೊತೀನಿ. ಕೇಸ್ 1ನಲ್ಲಿ ಏನು ತೊಗೋಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಸ್ ಗ್ರೇಟರ್ ದೆನ್ 0. ಎಕ್ಸ್ ಸ್ಕ್ವೇರ್ ಮೈನಸ್ 1ನ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಗ್ರೇಟರ್ ದೆನ್ 0. ಹೌದಾ? ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಿದೆ ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 1ನ 0 ತೊಗೊಂಡೆ ಅಂದರೆ -1 ಬರುತ್ತೆ, ಎಕ್ಸ್ ಮೈನಸ್ 1ನ 0 ತೊಗೊಂಡೆ ಅಂದರೆ +1 ಬರುತ್ತೆ. ಹೌದಾ? ಈಗ ನೋಡಿ, ಎಕ್ಸಿಗೆ ಏನಾದ್ರು 0 ಬರ್ಕೊಂಡೆ ಅಂದರೆ ಏನೇನು ಆಗ್ಬೋದು, -1 ಇಂಟು +1 ಅಂದರೆ -1 ಬರುತ್ತೆ. ಅಂದರೆ 0 ಬಂದಾಗ ನೆಗೆಟಿವ್ ಬರುತ್ತಾನೆ, ಅಂದರೆ ಇಲ್ಲಿ ನೆಗೆಟಿವ್ ಬರ್ತಾ ಇದೆ. ಹಾಗಾದ್ರೆ ಇದು ಏನಾಗಿರ್ಬೇಕು, ವ್ಯಾಲ್ಯೂ 1ಕ್ಕಿಂತ ಜಾಸ್ತಿ ಇರಬೇಕು ಅಥವಾ -1ಕ್ಕಿಂತ ಕಮ್ಮಿ ಇರಬೇಕು. ಇಲ್ಲೆರಡು ಪಾಸಿಟಿವ್ ಇರುತ್ತೆ, ಯಾಕಂದರೆ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಆಗುತ್ತಲ್ಲ. ಹಾಗೆ ನೋಡಿ, ಇಲ್ಲಿ ಏನೇನು ಬರ್ತಾ ಇದೆ ಅಂದರೆ ವ್ಯಾಲ್ಯೂ ಫಸ್ಟ್ ಕೇಸಲ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಮತ್ತು ಎಕ್ಸ್ ಈಸ್ ಲೆಸ್ ದ್ಯಾನ್ -1. ಹೌದಾ? ಇದು ಒಂದು ಕೇಸ್ ಆಯಿತು. ನೋಡಿ, ಎರಡನೇದು ಏನಂತ ಹೇಳ್ತೀವಿ ಅಂದರೆ ಇದನ್ನು ಏನಾಗಿರ್ಬೇಕು, ನಮಗೆ ಪಾಸಿಟಿವ್ ಇರ್ಬೇಕು ತಾನೆ. ಅದು ಕೇಸ್ 2 ಅಲ್ಲಿ 3 + ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ತೊಗೊತೀನಿ. ಹಾಗಾದರೆ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ -3 ಬಂತು. ಹೌದಾ? ಇದು ಒಂದು, ಇದು ಎರಡನೇದು. ಹೌದಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಕೇಸ್ 3 ಒಂದು ಥಿಂಕ್ ಮಾಡಬೇಕು. ಕೇಸ್ 3 ಏನಂತ ಹೇಳ್ತಿದ್ವಿ, ಜಿ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ತಾನೆ. ಈಗ 3 + ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 1, ಎಕ್ಸ್ ನಾಟ್ ಈಕ್ವಲ್ ಟು 1 - 3, ಅಂದರೆ ಎಕ್ಸ್ ನಾಟ್ ಈಕ್ವಲ್ ಟು -2.
ನೋಡಿ ಇದು 3 ಪಾಯಿಂಟ್ನ ಥಿಂಕ್ ಮಾಡಿಕೊಂಡು ಎಕ್ಸ್ ಏನಾಗುತ್ತೆ ಅಂತೇಳಿ ನೋಡ್ಕೋಬೇಕು. ಹೌದಾ? ಹಾಗೆ ನೋಡಿ ಇಲ್ಲಿ 3 ಥಿಂಕ್ ಮಾಡಿದ್ವಿ ಅಂದರೆ ನೋಡಿ ಒಂದು ಕಡೆ 1 ಇದೆ, ಸಾರಿ -1 ಇದೆ, ಇನ್ನೊಂದು 1 ಇದೆ. ಹೌದಾ? ನೋಡಿ ಗ್ರೇಟರ್ ದೆನ್ -3 ಇರಬೇಕು. ಇಲ್ಲೆಲ್ಲ -3 ಇದೆ, ಅದಕ್ಕೆ -3ಕ್ಕಿಂತ ಜಾಸ್ತಿ ಇರಬೇಕು. ನೆಕ್ಸ್ಟು -1ಕ್ಕಿಂತ ಕಮ್ಮಿ ಇರಬೇಕು ಮತ್ತು 1ಕ್ಕಿಂತ ಜಾಸ್ತಿ ಇರಬೇಕು. ಜೊತೆಗೆ -2 ಆಗಬಾರ್ದು. ಹೌದಾ? ಹಾಗೆ ನೋಡಿ ಇಲ್ಲಿ ಏನೇನು ಬರುತ್ತೆ ಅಂತೇಳಿ -3ಇಂದ -2 ತನಕ ಬರೀಬೋದಲ್ಲ. -3ಇಂದ -2 ಯೂನಿಯನ್, -2 ಆಗಬಾರ್ದು, ಅದಕ್ಕೆ -2ನ ರಿಮೂವ್ ಮಾಡ್ಕೊಂಡ್ವಿ. -2 -1 ಯೂನಿಯನ್ 1 to ಇನ್ಫಿನಿಟಿ. ಇಷ್ಟು ಬರುತ್ತೆ ಆನ್ಸರು. ಅಂದರೆ ನೋಡಿ ಆಪ್ಷನ್ ಸಿ ಬರುತ್ತೆ. -3 -2 ಯೂನಿಯನ್, -2 -1 ಯೂನಿಯನ್ 1 to ಇನ್ಫಿನಿಟಿ. ಸರಿ, -2 +1 ಮಾಡ್ಕೊಳ್ಳಿ. ಸಾರಿ, -2 -1 ಸರಿ ಇದೆ, 1 to ಇನ್ಫಿನಿಟಿ. ಹೌದಾ? ನೋಡಿ ಆಪ್ಷನ್ ಸಿ ಬರುತ್ತೆ. ಅಂದರೆ ನೋಡಿ ಇಲ್ಲಿ ಇಂಪಾರ್ಟೆಂಟು ನಮಗೆ ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬೇಸ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಅಲ್ಲ ಗ್ರೇಟರ್ ದೆನ್ 0. ನೆಕ್ಸ್ಟ್ ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 1. ಹೌದಾ? 3 ಕಂಡೀಷನ್ನು ಯೂಸ್ ಮಾಡ್ಕೋಬೇಕು. ಅದಕ್ಕೆ ನೋಡಿ 3 ಕೇಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ 3 ಕೇಸಸ್ಸಿಂದ ಏನಂತ ಗೊತ್ತಾಯ್ತು ನಮಗೆ. ಒಂದರಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1, ಎಕ್ಸ್ ಲೆಸ್ ದ್ಯಾನ್ -1, ಎಕ್ಸ್ ಗ್ರೇಟರ್ ದ್ಯಾನ್ -3 ಮತ್ತು ಎಕ್ಸ್ ನಾಟ್ ಈಕ್ವಲ್ ಟು -2. ಹೌದಾ? ನೋಡಿ ಈ ಥರದ ರೇರ್ ಕೇಳೋದು ಎಕ್ಸಾಮಿಗೆ, ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಅಂದರೆ ಇಲ್ಲಿ ಎಲ್ಲ ಟೈಪು ಬಂದ್ಬಿಡುತ್ತೆ, ಅಷ್ಟನ್ನು ಥಿಂಕ್ ಮಾಡೋದು ಒಂದೇ ಪ್ರಾಬ್ಲಮಲ್ಲೇ ಗೊತ್ತಾಗುತ್ತೆ. ಹೌದಾ? 29 ಎಲ್ಲ ಈಸಿ ಇದೆ. ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 1 ಹೋಲ್ ಪವರ್ -1/2. ಹೌದಾ? ನೋಡಿ 1/2 ಅಂದರೆ ರೂಟ್ ಆಗುತ್ತೆ, ಮೈನಸ್ ಅಂದರೆ 1/, ಬರಿಬೋದು. ಹಾಗಾದ್ರೆ ಇದನ್ನ 1/x² - 1 ಹೋಲ್ ಪವರ್ ಹಾಫ್ ಬರಿತೀನಿ, ಅಥವಾ 1/√x² - 1 ಬರಿಬೋದಲ್ಲ. 1/√x² - 1. ಹೌದಾ? ಹಾಗಾದ್ರೆ ನೋಡಿ ನೆಕ್ಸ್ಟ್ ಹೇಗೆ ಮಾಡ್ಕೊತೀನಿ ಅಂತೇಳಿ. ಇಂಪಾರ್ಟೆಂಟ್ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕಂದ್ರೆ ರೂಟ್ ಇದೆ. ಹೌದಾ? ಇದಕ್ಕೆ ಯಾವ ಫಾರ್ಮ್ಯಾಟಲ್ಲಿದೆ ಅಂದರೆ ಈ ಥರ ಬರುತ್ತೆ ನೋಡಿ. ಡಿನಾಮಿನೇಟ್ರಲ್ಲಿ ಇದೆ ಅಂದರೆ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಆಗಬೇಕು. ರೂಟ್ ಇದೆ ಅಂದರೆ ಮತ್ತು ಪಾಸಿಟಿವ್ನು ಇರಬೇಕು ತಾನೆ. ಅದು ನೋಡಿ ಇವೆರಡನ್ನು ಕಂಬೈನ್ ಮಾಡಿದೆ ಅಂದರೆ ಅವಾಗ ನಮಗೆ ಇಲ್ಲಿ ಏನು ಬರುತ್ತೆ ಅಂದರೆ ಜಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಬರುತ್ತೆ. ಹೌದಾ? ಅಂದರೆ ನೋಡಿ ಡಿನಾಮಿನೇಟ್ರಲ್ಲಿ ರೂಟ್ ಇತ್ತು ಅಂದರೆ ಬರೀ ಗ್ರೇಟರ್ ದೆನ್ 0 ಬರ್ಕೊಂಬಿಟ್ರೆ ಆಗೋಯ್ತು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀನಿ ನನಗೆ, ನಾವು x² - 1 ಈಸ್ ಗ್ರೇಟರ್ ದೆನ್ 0. ನೋಡಿ ವೇವಕ ಮೆಥಡ್ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. 1 ಇತ್ತು ಅಂದರೆ ಇದನ್ನ 1² ಬರೀಬೋದು. ಹಾಗಾದ್ರೆ ಇಲ್ಲಿ x - 1 ಇಂಟು x + 1 ಬರೀ ಗ್ರೇಟರ್ ದೆನ್ 0 ಇದೆ, ಆರ್ ಈಕ್ವಲ್ ಟು ಇಲ್ಲ. ಹೌದಾ? ಹಾಗಾದ್ರೆ ನೋಡಿ ನಂಬರ್ ಲೈನ್ ಬರ್ಕೊಂಡೆ ಅಂದರೆ x + 1 = 0 ಅಂದರೆ -1, x - 1 = 0 ಅಂದರೆ ಇಲ್ಲಿ +1. ಹೌದಾ? ಈ ಎಕ್ಸಿಗೆ ಏನಾದ್ರು 0 ಬರ್ಕೊಂಡೆ ನೆಗೆಟಿವ್ ತಾನೆ. ಹಾಗಾದ್ರೆ ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಮತ್ತು ಇಲ್ಲೂ ಪಾಸಿಟಿವ್. ಅಂದರೆ ಇಲ್ಲಿ ಏನು ಬರೀಬೋದು, x ಬಿಲಾಂಗ್ಸ್ ಟು -∞ to -1 ಯೂನಿಯನ್ 1 to ಇನ್ಫಿನಿಟಿ. ಹೌದಾ? ಅದು ನೋಡಿ ಆಪ್ಷನ್ ಎ ಬರುತ್ತೆ. ಮತ್ತು ನೋಡಿ ಇಲ್ಲಿ ಆರ್ ಈಕ್ವಲ್ ಟು ಬರೆಯೋಕ್ಕೆ ಬರಲ್ಲ. ನೋಡಿ ಆರ್ ಈಕ್ವಲ್ ಟು ಯಾವಾಗ ಬರ್ಕೋಬೇಕು ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇಲ್ಲಿ ಬರೀ ಗ್ರೇಟರ್ ದ್ಯಾನ್ ಇದೆ. ಹೌದಾ? ಅದಕ್ಕೆ ಅಲ್ಲಿ ಆರ್ ಈಕ್ವಲ್ ಟು ಬರೆಯಲ್ಲ. ಅಲ್ಲಿ ಏನಾದರೂ ನಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತಿತ್ತು ಅಂದರೆ ಇದೆಲ್ಲ ನಮಗೆ ಈ ಥರ ಆಗ್ಬಿಡೋದು. ಹೌದಾ? ಯಾವಾಗ ಬಿಗ್ ಬ್ರ್ಯಾಕೆಟ್ ಬರೀಬೇಕು, ಯಾವಾಗ ಸ್ಮಾಲ್ ಬ್ರ್ಯಾಕೆಟ್ ಬರೀಬೇಕು ಅಂತ ಗೊತ್ತಿರಬೇಕಷ್ಟೇ. ನೋಡಿ ಆರ್ ಈಕ್ವಲ್ ಟು ಇದ್ದರೆ ಮಾತ್ರ ಬಿಗ್ ಬ್ರ್ಯಾಕೆಟು, ಆರ್ ಈಕ್ವಲ್ ಟು ಇಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ಸ್ಮಾಲ್ ಬ್ರ್ಯಾಕೆಟ್ ಬರ್ಕೊಂಡು ಹೋಗ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ 30. ನೋಡಿ ರೇಂಜ್ ಆಫ್ ಇತ್ತು ಅಂದರೆ ಅದನ್ನು ಡೊಮೈನಿಗೆ ಯಾವ ಥರ ಚೇಂಜ್ ಮಾಡೋದು ಅಂತ ನೋಡ್ಕೊಳ್ಳಿ. ಯಾವುದಾದ್ರು ಪ್ರಾಬ್ಲಮ್ ಕೊಡಲಿ ರೇಂಜಿಂದು ಈಸಿಯಾಗಿ ಮಾಡ್ಬೋದು. ನೋಡಿ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ x² / x² + 1. ಹೌದಾ? ನೋಡಿ ರೇಂಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದನ್ನ ಯಾವಾಗಲೂ y ಅಂದ್ಕೊಂಬಿಡಿ.
ನೆಕ್ಸ್ಟು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಈಗ ಇದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಲ್ಲ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ. ಯಾವಾಗಲೂ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಹೌದಾ? ಹಾಗಾದರೆ ವೈ ಎಕ್ಸ್ ಸ್ಕ್ವೇರ್ನ ಎಲ್ ಎಚ್ ಎಸ್ಸಿಗೆ ತೊಗೊಂಡೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಬರುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ವೈ ಇಸ್ ಈಕ್ವಲ್ ಟು ವೈ. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಬೈ 1 ಮೈನಸ್ ವೈ. ಹಾಗಾದರೆ ಎಕ್ಸ್ ಏನು ಬರುತ್ತೆ ಇಲ್ಲಿ? ಪ್ಲಸ್ ಆ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಬೈ 1 ಮೈನಸ್ ವೈ. ನೋಡಿ, ವೈ ಏನಾಗುತ್ತೆ ಅಂತೇಳಿ ಚೆಕ್ ಮಾಡಬೇಕಷ್ಟೇ. ರೂಟ್ ಒಳಗಿತ್ತು ಅಂದರೆ ನಮಗೇನು ಗೊತ್ತಿದೆ, ನಾವು ವೈ ಮೈನಸ್ 1 ಬೈ ವೈನ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರೀಬೋದಲ್ಲ. ನೆಕ್ಸ್ಟ್ ನೋಡಿ, ವೇವ್ ಕರ್ವ್ ಮೆಥಡು. ವೈ ಈಕ್ವಲ್ ಟು 0 ಅಂದರೆ 0, 1 ಮೈನಸ್ ವೈ ಈಕ್ವಲ್ ಟು 0 ಅಂದರೆ ವೈ ಇಸ್ ಈಕ್ವಲ್ ಟು 1. ಮತ್ತು ನೋಡಿ, ಡಿನಾಮಿನೇಟ್ರಲ್ಲಿ 1 ಇದೆ ತಾನೆ, ಅದಕ್ಕೆ ಇದನ್ನು 1ನ ಇನ್ಕ್ಲೂಡ್ ಮಾಡೋಕ್ಕೆ ಬರೋಲ್ಲ, ಹೌದಾ? ಇದು ನೋಡಿ, ವೈಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ತೊಗೊಳ್ಳಿ ಅಷ್ಟೇ. ಈಗ ಈ ವೈಗೆ ಏನಾದ್ರು ನಾನು 2 ಅಂದ್ಕೊಂಡೆ ಅಂದರೆ ಇಫ್ ವೈ ಇಸ್ ಈಕ್ವಲ್ ಟು 2 ಆಯಿತು ಅಂದರೆ ಇದೇನಾಗುತ್ತೆ 2 ಬೈ 1 ಮೈನಸ್ 2 ಅಂದರೆ ಪಾಸಿಟಿವ್ ಬರ್ತದೆ ಅಲ್ಲ. 2 ಅನ್ನೋದು ಇಲ್ಲಿ ಬರುತ್ತೆ, ಅದಕ್ಕೆ ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಸರಿ, ನೆಗೆಟಿವ್ ಆಗುತ್ತಲ್ಲ ಇದು. ನೋಡಿ, 1 ಮೈನಸ್ 2 ಅಂದರೆ ಮೈನಸ್ 1 ಬಂದುಬಿಡುತ್ತೆ. ಹಾಗಾದ್ರೆ ಇದು ಮೈನಸ್ 2 ಆಯಿತು. ಮೈನಸ್ 2 ಅಂದರೆ ನೆಗೆಟಿವ್. ಇದು ನೆಗೆಟಿವ್ ಆಯಿತು ಅಂದರೆ ಇಲ್ಲಿ ಏನೇನು ಬರೀಬೋದು? ನೋಡಿ, 2 ತೊಗೊಂಡಾಗ ನೆಗೆಟಿವ್ ಅಂದರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಹೌದಾ? ಹಾಗಾದರೆ ಪಾಸಿಟಿವ್ ಎಲ್ಲಿಂದ ಎಲ್ಲಿ ತನಕ ಬರ್ತಿದೆ ನಮಗೆ? 0 ಟು 1 ಅಲ್ಲ. ಅದಕ್ಕೆ ಅಲ್ಲಿ ವೈ ಬಿಲಾಂಗ್ಸ್ ಟು ಏನಂತ ಹೇಳ್ತೀವಿ. ನೋಡಿ, ಆರ್ ಈಕ್ವಲ್ ಟು ಇದೆ, ಅದಕ್ಕೆ 0 ಟು 1ನ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಇಷ್ಟು ಬರುತ್ತೆ. ಇದು ನಮಗೇನಾಗಿರುತ್ತೆ ಅಂದರೆ ಯಾವಾಗಲೂ ರೇಂಜ್. ನೋಡಿ, ಇಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಈ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ರೇಂಜ್ ಬರಿಬೋದು, ಆಯ್ತಲ್ಲ? ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ವೈ. ಏನೇ ಕೊಟ್ಟಿದ್ರು ಇಸ್ ಈಕ್ವಲ್ ಟು ವೈ ಅಂದ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಲ್ಲಿ ಗೊತ್ತಿರೋ ಆಗಿ ಬಂದುಬಿಡುತ್ತೆ. ಅಂದರೆ ರೂಟ್ ಇದೆ, ಅದಕ್ಕೆ ರೂಟ್ ಒಳಗಿರೋದನ್ನ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ಕೊಂಬಿಡೋದು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬರುತ್ತೆ ನಮಗೆ? ಅಲ್ಲಿ ರೇಂಜ್ ಬಂದುಬಿಡುತ್ತೆ, ಹೌದಾ? ಈಗ ನೋಡಿ, ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ, ಇದು ಇಂಪಾರ್ಟೆಂಟ್ ನಮಗೆ, ಆಯ್ತಲ್ಲ? ಅಂದರೆ ಇದಕ್ಕೆ ರೇಂಜ್ ಆಫ್ ದ ಫಂಕ್ಷನ್ ಏನು ಬರುತ್ತೆ? 0 ಟು 1 ಬರಬೇಕು, ಹೌದಾ? ನೋಡಿ, ಅಲ್ಲಿ 0 ಟು 1 ಅಂತಿಲ್ಲ, ಅಲ್ಲಿ ಆರ್ ಮೈನಸ್ಸು ಆರ್ ಪ್ಲಸ್ಸು ಆರು, ಹೌದಾ? ಆರ್ ಇಂಟು ಆರ್ ಅಂತಿದೆ. ನೋಡಿ, ಯಾವ್ದಾದ್ರು ಒಂದು ಆಪ್ಷನ್ನ 0 ಟು 1 ಅಂತ ಮಾಡ್ಕೊಳ್ಳಿ ಅಷ್ಟೇ, ರೇಂಜ್. ನೆಕ್ಸ್ಟ್ ನೋಡಿ, ಈವನ್ ಫಂಕ್ಷನ್ನು ಆಡ್ ಫಂಕ್ಷನಿಂದನೂ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ನೋಡಿ, ಈವನ್ ಫಂಕ್ಷನ್ನು ಆಡ್ ಫಂಕ್ಷನ್, ನೋಡಿ ಇಷ್ಟು ಐಡಿಯಾ ಗೊತ್ತಿರಲಿ, ಅದಕ್ಕೆ ನೋಟು ನೋಡಿ, ಸಿನಾಪ್ಸಿಸ್ ಕರೆಕ್ಟಾಗಿ ಗೊತ್ತಿರಬೇಕು. ಫಸ್ಟ್ ಒನ್ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಸೆಟ್ ಟು ಬಿ ಈವನ್ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸೇ ಆಗಬೇಕು. Second one, f of x is said to be odd if f of minus x is equal to minus f of x, ಹೌದಾ? ನೋಡಿ, ಎರಡು ಇಂಪಾರ್ಟೆಂಟ್ ನಮಗೆ, ಎರಡು ಗೊತ್ತಿರಲಿ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸು, ಇನ್ನೊಂದು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್, ಹೌದಾ? ಈ ಫಾರ್ಮೇಟಲ್ಲಿ ಬಂತು ಅಂದರೆ ಆಡ್ ಈವನ್ ಬರುತ್ತೆ. ನೋಡಿ, ಇಲ್ಲಿ ನೆಕ್ಸ್ಟ್ ನೋಡಿ, ಒಂದೆರಡು ಫಂಕ್ಷನ್ನು ಗೊತ್ತಿರಲಿ. ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್, ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಹೌದಾ? ನೋಡಿ, ಈ ಫಂಕ್ಷನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಈಸ್ ಆಡ್ ಫಂಕ್ಷನ್. ಇದು ನೋಡಿ, ನೆನ್ಪಿಟ್ಕೊಂಡಿರ್ಬೇಕಿದ್ನ, ಇದು ನನಗೆ ಪ್ರೂವ್ ಮಾಡ್ತೀನಿ. ಆದರೆ ಈ ಪ್ರಾಬ್ಲಮ್ನ ನೆನ್ಪಿಟ್ಕೊಂಡಿರಿ. ಇದನ್ನ ಎಷ್ಟೊಂದು ಸಲ CET ಕೇಳ್ತಾ ಇದ್ದಾರೆ, ಮತ್ತು ಅಲ್ಲಿ ಮಾಡ್ಕೊತ ಕುತ್ಕೊಳೋದಲ್ಲ. ಇಲ್ಲಿ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು ಅಂದರೆ
ಡೈರೆಕ್ಟಾಗಿ ಆಡ್ ಫಂಕ್ಷನ್ ಅಂತ ಗೊತ್ತಿರಬೇಕು. ಹೌದಾ? ನೋಡಿ ಅದನ್ನು ಪ್ರೂವ್ ಮಾಡ್ತೀನಿ ನಾನೀಗ. ನೋಡಿ ಎಫ್ ಆಫ್ ಮೈನಸ್ ಎಕ್ಸ್ ಅಂದರೆ ಏನಾಗುತ್ತೆ ಅಂದರೆ ಲಾಗ್ ಆಫ್ ಎಕ್ಸ್ ಇರೋ ಪ್ಲೇಸಲ್ಲಿ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1 ಬರೀಬೋದಲ್ಲ. ಹಾಗಾದ್ರೆ ಇದು ಲಾಗ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಹೌದಾ? ನೆಕ್ಸ್ಟ್ ನೋಡಿ ಇದನ್ನ ಲಾಗ್ ಒಳಗೆ ಒಂದು ಐಡಿಯಾ ಗೊತ್ತಿರಲಿ. ನೋಡಿ ಲಾಗ್ ಎಮ್ನ ನಾನು ಮೈನಸ್ ಲಾಗ್ 1/m ಅಂತ ಬರೀಬೋದು. ನೋಡಿ ಇಲ್ಲಿ ಏನಿರುತ್ತಲ್ಲ ಅದನ್ನು ರೆಸಿಪ್ರೋಕಲ್ ಮಾಡಿಕೊಂಡ್ರೆ ಮೈನಸ್ ಬರಿತೀವಿ ಅಷ್ಟೇ. ಯಾಕಂದರೆ ಇಲ್ಲಿ 1/mನ m⁻−1 ಬರ್ಕೊಂಡೆ ಅಂದ್ಕೊಳ್ಳಿ. -1 ಈ ಕಡೆ ಬಂತು ಅಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಲಾಗ್ ಎಮ್ಮೆ ಆಗುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟ್ ನೋಡಿ. ಹಾಗಾದ್ರೆ ಇದನ್ನೀಗ ಇಲ್ಲಿ ಮೈನಸ್ ಬರ್ಕೊಂಡೆ ಅಂದರೆ ಇಲ್ಲಿರೋದನ್ನ ರೆಸಿಪ್ರೋಕಲ್ ಮಾಡ್ಬೋದಲ್ಲ. 1/−x ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಹೌದಾ? ಹಾಗಾದ್ರೆ ಇದನ್ನ ಮೈನಸ್ ಲಾಗ್ ಆಫ್, ಹೌದಾ, ನೀವು ಮೈನಸ್ ಲಾಗ್ ಆಫ್ ರ್ಯಾಷನಲೈಸ್ ಮಾಡ್ಕೊಳ್ಳಿ, ಅವಾಗ ಸಿಂಪ್ಲಿಫೈ ಆಗ್ಬಿಡುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಇದೆ ಅಲ್ಲ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಬರೀಬೋದಲ್ಲ. ಹಾಗೆ ನೋಡಿ ದಟ್ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್, ಹೌದಾ, ಡಿನಾಮಿನೇಟ್ರ್ ಯಾವ ಥರ ಇದೆ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟಲ್ಲಿದೆ. ಹೌದಾ? ಹಾಗಾದ್ರೆ ಎ ಸ್ಕ್ವೇರ್ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರು, ನ್ಯೂಮರೇಟ್ರಲ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್. ಹೌದಾ? ಸರ್ ಇದು ಮೈನಸ್ ಲಾಗ್ ಆಫ್ ನ್ಯೂಮರೇಟರ್ನ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹಾಗೆ ಬರಿತೀನಿ. ಡಿನಾಮಿನೇಟರ್ ನೋಡಿ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ನೋಡಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಅಲ್ಲಿ ಏನು ಬರ್ತಾ ಇದೆ? ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹಾಗಾದ್ರೆ ಇದು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರೀಬೋದು. ಹೌದಾ? ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದೆ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಅಂತ ಹೇಳ್ಬೋದು. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗಿಲ್ಲಿ ಅದಕ್ಕೆ ನೋಡಿ ಡೈರೆಕ್ಟಾಗಿ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ ಅದು. ಹೌದಾ? ಅಂದರೆ ಇದೇ ಪ್ರಾಬ್ಲಮ್ ನಂಬರ್ 31 ಇದೇ ಬರುತ್ತೆ. ಹೌದಾ? ಅದಕ್ಕೆ ಫಂಕ್ಷನ್ ಈಸ್ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಆಪ್ಷನ್ ಬಿ ಬರುತ್ತೆ. ಅದು ನೋಡಿ ಇನ್ನೂ ಯಾವ್ದಾದ್ರು ಗೊತ್ತಿರಬೇಕು ಅಂತೇಳಿ 4th ಒನ್ ನೋಡಿ ಎ ಪವರ್ ಎಕ್ಸ್ ಪ್ಲಸ್ ಎ ಪವರ್ ಮೈನಸ್ ಎಕ್ಸ್ ಬೈ ಎ ಪವರ್ ಎಕ್ಸ್ ಮೈನಸ್ ಎ ಪವರ್ ಮೈನಸ್ ಎಕ್ಸ್. ಇದೂ ಏನಾಗಿರುತ್ತೆ ಅಂದರೆ ಆಡ್ ಫಂಕ್ಷನ್ನೇ. ನೋಡಿ ಇದನ್ನು ಗೊತ್ತಿರಬೇಕು. ಈ ಥರದ್ದು ಕೇಳಿದ್ದಾರೆ ಅದಕ್ಕೆ ನೋಡಿ ಇದನ್ನು ಪ್ರೂಫ್ ಮಾಡ್ಕೋಬೋದು, ಈಸಿ ಇದೆ. ನೋಡಿ ಫಸ್ಟ್ ಎಫ್ ಆಫ್ ಮೈನಸ್ ಎಕ್ಸ್ ಚೆಕ್ ಮಾಡೋದು. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಮೈನಸ್ ಎಕ್ಸ್ ಬರೀಬೇಕು ತಾನೆ. ಎ ಪವರ್ ಮೈನಸ್ ಎಕ್ಸ್ ಪ್ಲಸ್ ಎ ಪವರ್ ಮೈನಸ್ ಆಫ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ ಪವರ್ ಮೈನಸ್ ಎಕ್ಸ್ ಮೈನಸ್ ಎ ಪವರ್ ಮೈನಸ್ ಆಫ್ ಮೈನಸ್ ಎಕ್ಸ್. ಅಂದರೆ ಎ ಪವರ್ ಮೈನಸ್ ಎಕ್ಸ್ ಪ್ಲಸ್ ಎ ಪವರ್ ಎಕ್ಸ್ ಡಿವೈಡೆಡ್ ಬೈ ಎ ಪವರ್ ಮೈನಸ್ ಎಕ್ಸ್ ಮೈನಸ್ ಎ ಪವರ್ ಪ್ಲಸ್ ಎಕ್ಸ್ ಆಗುತ್ತೆ. ಹೌದಾ? ನೋಡಿ ನ್ಯೂಮರೇಟರ್ನ ಎ ಪವರ್ ಎಕ್ಸ್ ಪ್ಲಸ್ ಎ ಪವರ್ ಮೈನಸ್ ಎಕ್ಸ್ ಅಂತ ಬರೀಬೋದು. ಡಿನಾಮಿನೇಟ್ರಲ್ಲಿ ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಎ ಪವರ್ ಎಕ್ಸ್ ಮೈನಸ್ ಎ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಹೌದಾ? ಹಾಗಾದ್ರೆ ಇದು ಮೈನಸ್ ಎ ಪವರ್ ಎಕ್ಸ್ ಪ್ಲಸ್ ಎ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ ಪವರ್ ಎಕ್ಸ್ ಮೈನಸ್ ಎ ಪವರ್ ಮೈನಸ್ ಎಕ್ಸ್ ಬಂತು. ಅಂದರೆ ಇದು ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತಲ್ಲ. ಹೌದಾ? like f of minus x is equal to minus f of x, therefore f of x is odd function. ಹೌದಾ? ನೋಡಿ ಅದಕ್ಕೆ ಇದನ್ನು ಗೊತ್ತಿರಬೇಕು, ಇದನ್ನು ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ನೋಡಿ
ಇವೆರಡೂ ಎಷ್ಟೊಂದು ಸಲ ಕೇಳಿದ್ದಾರೆ. ಲಾಗ್ ಇನ್ ಕೊಟ್ಟಿತ್ತು ಅಂದರೆ ಇದೊಂದು ಐಡಿಯಾ ಯೂಸ್ ಮಾಡ್ಕೊತೀವಿ. ಲಾಗ್ ಎಮ್ ಇಸ್ ಈಕ್ವಲ್ ಟು -1 ಲಾಗ್ ಆಫ್ 1/m ಬರಿತೀವಿ ಅಷ್ಟೇ, ಹೌದಾ. ಅಂದರೆ ಇಲ್ಲಿ ಎಮ್ನ ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ 1/m ಆಗಿಬಿಡುತ್ತೆ. ಅವಾಗ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಹೌದಾ. ಅದಕ್ಕೆ ನೋಡಿ ಇದೊಂದು ಐಡಿಯಾ ಗೊತ್ತಿರಲಿ, ಇದನ್ನೇ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ, ಆಯ್ತಲ್ಲ. ಹಾಗೆ ನೋಡಿ ನೆಕ್ಸ್ಟ್ 32 ನೋಡಿ. ಆ್ಯಕ್ಚುಲಿ 32 ಇದೆಯಲ್ಲ, ಇದು ರೆಡ್ಯೂಸ್ಡ್ ಸಿಲೆಬಸಲ್ಲಿ ಇಲ್ಲ. ಇದು ಜಸ್ಟ್ ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ವರ್ಸ್ ಆಫ್ ಎ ಫಂಕ್ಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ ಗೊತ್ತಿರಲಿ ಅಂತೇಳಿ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಇಲ್ಲಿ, ಆಯ್ತಲ್ಲ. ಅದೇ ಇದು ಸಿಲೆಬಸಲ್ಲಿ ಬರೋಲ್ಲ ಇಲ್ಲಿ, ಈ ಥರದ್ದೇನು CET ಕೇಳಲ್ಲ. ಜಸ್ಟ್ ಇನ್ವರ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ಗೊತ್ತಿರಲಿ. ಯಾಕಂದ್ರೆ ನೆಕ್ಸ್ಟ್ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲೆಲ್ಲ ಯೂಸ್ ಆಗ್ಬೋದು. ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ನೋಡಿ, ಇನ್ವರ್ಸ್ ಆಫ್ ಎ ಫಂಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವಾಗಲೂ f(x) = y ಅಂತ ಬರ್ಕೋಬೇಕು. ನೆಕ್ಸ್ಟ್ ನೋಡಿ, f(x) ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು, x/1 + x = y. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ x = y × 1 + x. ದಟ್ ಇಂಪ್ಲೈಸ್ x = y + xy ಬರುತ್ತೆ, ಹೌದಾ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ಎಕ್ಸ್ನ ಕಂಡುಹಿಡಿಬೇಕು. ಹಾಗಾದ್ರೆ ಈ ಕಡೆ ತೊಗೊಂಡೆ ಅಂದರೆ ಇದು x - xy = y. ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ 1 - y = y. ಹಾಗಾದ್ರೆ x = y/1 - y ಬಂತು, ಹೌದಾ. ಇಲ್ಲಿ ಏನು ಬಂದಿರುತ್ತಲ್ಲ ಇದೇ ಇನ್ವರ್ಸ್ ಇದು. ಹಾಗಾದ್ರೆ ದೇರ್ಫೋರ್ f ಇನ್ವರ್ಸ್ ಆಫ್ y ಅಂದರೆ ಏನು ಬರುತ್ತೆ, y/1 - y, ಹೌದಾ. ಇಲ್ಲಿ ನೋಡಿ, f ಇನ್ವರ್ಸ್ ಆಫ್ x ಕೇಳಿದ್ದಾರೆ ಅಷ್ಟೇ. ಯಾಕೆ ಎಲ್ಲೆಲ್ಲಿ y ಇದೆ ಅಲ್ಲಿ x ಮಾಡ್ಕೊಂಡ್ರೆ ಆಯಿತು. ಹಾಗಾದ್ರೆ f ಇನ್ವರ್ಸ್ ಆಫ್ x ಅಂದರೆ x/1 - x ಬರುತ್ತೆ, ಹೌದಾ. ಅಂದರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ. ಈಗ ನೋಡಿ, ಇನ್ವರ್ಸ್ ಆಫ್ ಎ ಫಂಕ್ಷನ್ ಆ್ಯಕ್ಚುಲಿ ಸಿಲೆಬಸಲ್ಲಿ ಇಲ್ಲ. ಅಲ್ಲಿ ಜಸ್ಟ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿರಲಿ. ನಾವು ರೇಂಜ್ ಕಂಡುಹಿಡಿಯೋದಕ್ಕೆ ಐಡಿಯಾ ಯೂಸ್ ಮಾಡಿದ್ವಲ್ಲ, ಅದೇ ಐಡಿಯಾನ ಇನ್ವರ್ಸ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ, ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಬೈನರಿ ಆಪ್ರೇಷನ್ ನೋಡಿ. ನೋಡಿ, ಬೈನರಿ ಆಪ್ರೇಷನಿಂದನೂ ಒಂದು ಕಂಪಲ್ಸರಿ ಬಂದೇ ಬರುತ್ತೆ. ಎವ್ರಿ ಇಯರ್ 1 ಅಥವಾ 2 ಕ್ವಶನ್ಸು ಕೇಳ್ತಿದ್ದಾರೆ ಒಂದೊಂದು ಸಲ KCETಗೆ. ಈಗ ಬೈನರಿ ಆಪ್ರೇಷನ್ಸ್ ಗೊತ್ತಿರಬೇಕು. ನೋಡಿ, ನೋಟು ಏನೇನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ನೋಡಿ, ಸ್ಟಾರ್ ಈಸ್ ಸೆಟ್ ಟು ಬಿ ಬೈನರಿ ಆಪ್ರೇಷನ್ ಆನ್ ಎ ಅಂತ ಹೇಳಬೇಕು ಅಂದರೆ ಇಫ್ ನೋಡಿ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದು, A*B ಮಾಡಿದಾಗ ಅದು ಸೆಟ್ ಎ ಅಲ್ಲೇ ಇರಬೇಕು. ಎರಡನೇದು, A*B ಈಸ್ ಯೂನಿಕ್ ಆಗಿರಬೇಕು, ಹೌದಾ. ನೆಕ್ಸ್ಟ್ ನೋಡಿ, ಎರಡನೇದು ಇನ್ನು ಏನೇನು ಗೊತ್ತಿರಬೇಕು ಅಂತೇಳಿ, ಕಾಮಿಟೇಟಿವ್ ಗೊತ್ತಿರಬೇಕು. ನೋಡಿ, ಕಾಮಿಟೇಟಿವ್ ಅಂದರೆ A*B = B*A ಆಗಿರುತ್ತೆ. ಥರ್ಡ್ ಒನ್ ಅಸೋಸಿಯೇಟಿವ್. ಅಸೋಸಿಯೇಟಿವ್ ಅಂದರೆ ಜಸ್ಟ್ ಬ್ರ್ಯಾಕೆಟ್ನ ಚೇಂಜ್ ಮಾಡ್ತಾ ಇದ್ವಿ. A*B *C = A*B*C, ಹೌದಾ. ಫೋರ್ತ್ ಒನ್ ನೋಡಿ, ಐಡೆಂಟಿಟಿ ಇಂಪಾರ್ಟೆಂಟು. ಐಡೆಂಟಿಟಿನೂ ಎಷ್ಟೊಂದು ಸಲ ಕಾಂಪಿಟೇಟಿವ್ ಕೇಳಿದ್ದಾರೆ. A*E = E*A A ಬಂತು ಅಂದರೆ ದಟ್ ಇಂಪ್ಲೈಸ್ E ಈಸ್ ಐಡೆಂಟಿಟಿ ಅಂತ ಹೇಳ್ತೀವಿ, ಹೌದಾ. ಫಿಫ್ತ್ ಒನ್ ಇನ್ವರ್ಸ್, ಹೌದಾ. ನೋಡಿ, ಇನ್ವರ್ಸ್ ಅಂತ ಹೇಳಿದ್ರೆ A*A ಇನ್ವರ್ಸ್ = A ಇನ್ವರ್ಸ್ A = E ಬರುತ್ತೆ. ವೇರ್ E ಇಸ್ ದ ಐಡೆಂಟಿಟಿ ಎಲಿಮೆಂಟ್, ಹೌದಾ. ನೋಡಿ, ಎಷ್ಟೊಂದು ಸಲ ಕಾಂಪಿಟೇಟಿವ್ಗೆ ಫೈಂಡ್ 3 ಇನ್ವರ್ಸು, ಫೈಂಡ್ 4 ಇನ್ವರ್ಸ್ ಅಂತ ಹೇಳಿರ್ತಾರೆ, ಹೌದಾ. ಅಂದರೆ 3 ಇನ್ವರ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅವಾಗ 3 * 3⁻⁻1 = 3⁻⁻1 * 3 ಐಡೆಂಟಿಟಿ ಅಂತ ಬರೀತೀವಿ. ಅಂದರೆ ಐಡೆಂಟಿಟಿ ಕಂಡುಹಿಡ್ಕೊಂಡ್ರೆ ಮಾತ್ರ ನಾವು ಇನ್ವರ್ಸ್ನ ಬರೀಬೋದು, ಆಯ್ತಲ್ಲ. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಇದನ್ನ ಯೂಸ್ ಮಾಡ್ಕೊತೀವಿ ನಾವು, ಆಯ್ತಲ್ಲ. ಮತ್ತು ನೋಡಿ, ಇನ್ನೂ ಏನೇನು ಗೊತ್ತಿರಬೇಕು ಅಂದರೆ, ಸಿಕ್ಸ್ತ್ ಒನ್ ಐಡೆಂಟಿಟಿ ಈಸ್ ಆಲ್ವೇಸ್ ಯೂನಿಕ್ ಬರುತ್ತೆ.
ನೋಡಿ ಒಂದೊಂದಕ್ಕೆ ಒಂದೊಂದು ಐಡೆಂಟಿಟಿ ಬರಲ್ಲ, ಐಡೆಂಟಿಟಿ ಯಾವಾಗಲೂ ಯೂನಿಕ್ಕೇ ಇರಬೇಕು. ನೆಕ್ಸ್ಟ್ ನೋಡಿ ಇನ್ವರ್ಸ್ ಆಫ್ ಆನ್ ಎಲಿಮೆಂಟು ಯೂನಿಕ್ ಆಗಿರುತ್ತೆ. ಇನ್ವರ್ಸ್ ಆಫ್ ಆನ್ ಎಲಿಮೆಂಟ್ ಈಸ್ ಯೂನಿಕ್. ಅಂದರೆ ಒಂದು ಎಲಿಮೆಂಟಿಗೆ ಎರಡು ಇನ್ವರ್ಸು ಬರಲ್ಲ. ನೋಡಿ ಇದು ಇಷ್ಟು ಪಾಯಿಂಟ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ ಕಾಮಿಟೇಟಿವ್, ಅಸೋಸಿಯೇಟಿವ್, ಐಡೆಂಟಿಟಿ, ಇನ್ವರ್ಸ್. ನೋಡಿ ಜಾಸ್ತಿ ಇಷ್ಟರಲ್ಲೇ ಕೇಳ್ತಾ ಇದ್ದಾರೆ ಸಿ ಇ ಟಿಗೆ, ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ಹೋಯ್ತಲ್ಲ ಇಲ್ಲಿ. ಅದು ನೋಡಿ ಈಗ ಪ್ರಾಬ್ಲಮ್ ನಂಬರ್ 33. ನೋಡಿ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್ ಈಸ್ ಅಂತ ಹೇಳಿದ್ದಾರೆ. ಹೌದಾ, ಅಂದರೆ ಯಾವುದು ಕರೆಕ್ಟ್ ಆಗಲ್ಲ ಅಂತೇಳಿ. ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಹೌದಾ, ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ಎನ್. ಅದು ಟ್ರೂ ಆಗುತ್ತೆ. ನೋಡಿ ನ್ಯಾಚುರಲ್ ನಂಬರಲ್ಲಿ ಆನ್ ಎನ್ ನೋಡಿ ಎಡಿಷನ್, ಮಲ್ಟಿಪ್ಲಿಕೇಶನ್ ಇವೆರಡೂ ಏನಾಗಿರುತ್ತೆ ಅಂದರೆ ಕಾಮಿಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಆಗಿರುತ್ತೆ. ಹೌದಾ, ಅದು ಗೊತ್ತಿರಬೇಕು. ದೇಫೋರ್ ಎ ಏನಾಗ್ಬಿಡುತ್ತೆ ನಮಗಲ್ಲಿ ಟ್ರೂ ಅದು. ಹೌದಾ, ಅದೇ ಇಚ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ದಾರೆ. ನೋಡಿ ಬಿನೂ ಟ್ರೂ ಆಗುತ್ತೆ. ಹೌದಾ, ಯಾಕಂದರೆ ಎಡಿಷನ್ ಈಸ್ ಕಾಮಿಟೇಟಿವ್ ಅಂತ ಹೇಳಿದ್ವಿ. ಬಿ ಈಸ್ ಆಲ್ಸೋ ಟ್ರೂ. ಹೌದಾ, ನೋಡಿ ಮಲ್ಟಿಪ್ಲಿಕೇಶನ್ನು ಕಾಮಿಟೇಟಿವ್ ಅಂತ ಹೇಳಿದ್ವಿ. ಸಿನೂ ಟ್ರೂ ಆಗುತ್ತೆ. ನೋಡಿ ಡಿ ನಾಟ್ ಟ್ರೂ ಅಲ್ಲಿ. ಯಾಕೆ ಅಂತ ಗೊತ್ತಾಗಬೇಕು. ನೋಡಿ ಡಿ 0 ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತಿದ್ದಾರೆ. ಆನ್ ಎನ್ ಪ್ಲಸ್ ಅಂತ ಹೇಳ್ತಿದ್ದಾರೆ. ಹೌದಾ, ನೋಡಿ ಎನ್ ಪ್ಲಸ್ ಅಂದರೆ ಎನ್ ಅಂತ ಹೇಳಿದ್ರೆ ಏನು ನಮಗೆ ನ್ಯಾಚುರಲ್ ನಂಬರು, ಅದು ಯಾವಾಗಲೂ ಪಾಸಿಟಿವೇ ಇರುತ್ತೆ. ಹೌದಾ, ಮತ್ತು ಕಾಮ ಪ್ಲಸ್ ಅಂತ ಹೇಳಿದ್ರೆ ಇದು ಬೈನರಿ ಆಪ್ರೇಷನ್. ಇದು ಪ್ಲಸ್ನ ನಾವೇನಾದರೂ ತೊಗೋಬೇಕು, ಬೈನರಿ ಆಪ್ರೇಷನ್. ಹೌದಾ, ಅಂದರೆ ಆನ್ ನ್ಯಾಚುರಲ್ ನಂಬರ್ ಅಂಡರ್ ಎಡಿಷನ್ ಅಂತೇಳಿ. ಈಗ ನೋಡಿ ಅಲ್ಲಿ ನಾನು ಎ ಸ್ಟಾರ್ ಬಿನ ಎ ಪ್ಲಸ್ ಬಿ ಅಂದ್ಕೊಂಡೆ ಅಂದರೆ ಐಡೆಂಟಿಟಿ ಎಲಿಮೆಂಟಿನ ರೂಲ್ ಏನು ಗೊತ್ತಿರೋದು, ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ತಾನೆ. ಅಂದರೆ ಎ ಪ್ಲಸ್ ಇ ಈಸ್ ಈಕ್ವಲ್ ಟು ಎ ಆಗ್ಬಿಡುತ್ತೆ. ಅಂದರೆ ಇ ಈಕ್ವಲ್ ಟು 0 ಏನೋ ಬರ್ತಾ ಇದೆ, ಆದರೆ 0 ಡಸ್ ನಾಟ್ ಬಿಲಾಂಗ್ಸ್ ಟು ಎನ್ ಅಲ್ಲ. ಯಾಕಂದರೆ ನ್ಯಾಚುರಲ್ ನಂಬರ್ ಅಂದರೆ 1ಇಂದ ಸ್ಟಾರ್ಟ್ ಆಗುತ್ತೆ, 0 ಬರೋದೇ ಇಲ್ಲ. ಯಾಕೆ 0 ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳಿದರೆ ಅದಕ್ಕೆ ತಪ್ಪಾಗ್ಬಿಡುತ್ತೆ. 0 ಅನ್ನೋದು ನ್ಯಾಚುರಲ್ ನಂಬರೇ ಅಲ್ಲ. ದೇರ್ಫೋರ್ 0 ಈಸ್ ನಾಟ್ ಐಡೆಂಟಿಟಿ. ಹೌದಾ, ಅದಕ್ಕೆ ಇಲ್ಲಿ 4th ಒಂದು ರಾಂಗ್ ಆಗುತ್ತೆ ಅಷ್ಟೇ. ಹೌದಾ, ಅದಕ್ಕೆ ಆನ್ಸರ್ 4th ಬರುತ್ತೆ. ನೆಕ್ಸ್ಟ್ ಒಂದು ನೋಡಿ ಈಸಿ ಇದೆ. ಎ ಸ್ಟಾರ್ ಬಿ ಬಿಲಾಂಗ್ಸ್ ಟು ಎಸ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎಸ್, ದೆನ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆನ್ ಸ್ಟಾರ್ ಈಸ್ ಅಂತ ಹೇಳಿದ್ದಾರೆ. ಅದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೋಡ್ಕೋಬೇಕು. ಐಡೆಂಟಿಟಿ ಎಲಿಮೆಂಟ್ ಈಸ್ ಯೂನಿಕ್, ಅದು ಕರೆಕ್ಟ್ ಇದೆ. ಹೌದಾ, ನೋಡಿ ಇದಂತೂ ಟ್ರೂ ಇದೆ. ಹೌದಾ, ನೆಕ್ಸ್ಟ್ ನೋಡಿ ದ ಇನ್ವರ್ಸ್ ಆಫ್ ಎನ್ ಎಲಿಮೆಂಟ್ ಅಂಡರ್ ಸ್ಟಾರ್ ಈಸ್ ಯೂನಿಕ್. ಇನ್ವರ್ಸನ್ನು ಯೂನಿಕ್ ಅಂತಲೇ ಹೇಳಿದ್ವಿ, ಇದು ಟ್ರೂ ಇದೆ. ಇಫ್ ಎ ಕಮ ಬಿ ಕಮ ಸಿ ಆರ್ ಎಲಿಮೆಂಟ್ಸ್ ಇನ್ ಎಸ್, ದೆನ್ ಎ ಸ್ಟಾರ್ ಬಿ ಈಕ್ವಲ್ ಟು ಎ ಸ್ಟಾರ್ ಸಿ ಇಂಪ್ಲೈಸ್ ಬಿ ಈಕ್ವಲ್ ಟು ಸಿ ಅಂತ ಹೇಳಿದ್ದಾರೆ. ಅಂದರೆ ಎರಡೂ ಕಡೆ ಎ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಬಿ ಈಕ್ವಲ್ ಟು ಸಿ ಅಂತ ಬರೀತಾ ಇದ್ದಾರೆ. ಹೌದಾ, ನೋಡಿ ಈ ಥರ ಆಗಬೇಕು ಅಂತ ಏನೂ ಇಲ್ಲ, ಅದು ಡಿಪೆಂಡ್ ಆಗುತ್ತೆ. ಅದು ಹೋಯ್ತಲ್ಲ. ಈ ಫಾರ್ ಎಕ್ಸಾಂಪಲ್ ನೋಡಿ ಸಿಗೆ 34 ನೋಡ್ಕೊಳ್ಳಿ. ನೋಡಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಅನ್ಮ್ಯೂಟ್ ಮಾಡ್ಕೊಂಡಾಗ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಬೇಕಂತೇನಿಲ್ಲ. ನೋಡಿ 34ಅಲ್ಲಿ ಆಪ್ಷನ್ ಸಿ ನೋಡಿ. If a comma b comma c are elements in S, then a star b equal to a star c ಅಂತಿದೆ. If for example a star b is equal to a b ಸ್ಕ್ವಯರ್ ಅಂದ್ಕೊಳ್ಳಿ, ಆವಾಗ 2 ಸ್ಟಾರ್ 1 ಏನು ಬರುತ್ತೆ ನಮಗೆ, 2 ಇಂಟು 1 ಸ್ಕ್ವಯರ್ ಆಯಿತು. ಅಂದರೆ 2 ಇಂಟು 1 ಆಗ್ಬಿಟ್ಟು 2 ಬರುತ್ತೆ. 2 ಸ್ಟಾರ್ ಮೈನಸ್ 1 ಏನಾಗುತ್ತೆ, 2 ಇಂಟು ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 2 ಇಂಟು 1 ಅಂತ ಹೇಳಿದ್ರೆ ಇದನ್ನು 2ನೇ ಆಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ಏನು ಬರ್ತಾ ಇದೆ, ದಟ್ ಇಂಪ್ಲೈಸ್
2 ಸ್ಟಾರ್ 1 ಇಸ್ ಈಕ್ವಲ್ ಟು 2 ಸ್ಟಾರ್ -1. ಹಾಗಂತೇಳಿ ಎರಡು ಕಡೆ 2 ಕ್ಯಾನ್ಸಲ್ ಮಾಡಿಬಿಟ್ಟು 1 ಈಕ್ವಲ್ ಟು -1 ಅಂದರೆ ಇದು ರಾಂಗ್ ಆಗಿಬಿಡುತ್ತೆ. ಹೌದಾ? ದೇರ್ ಫೋರ್ A star B is equal to A star C does not implies B equal to C. ಹೌದಾ? ಅದಕ್ಕೆ ಇದು ಗೊತ್ತಿರಬೇಕಷ್ಟೇ. ಅದಕ್ಕೆ ಆಪ್ಷನ್ ಸಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೆ ಆನ್ಸರ್ ಸಿ ಬರ್ತದೆ ಅಷ್ಟೇ. ಹೋಯ್ತಲ್ಲ? ಅದಕ್ಕೆ ಅದು ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಸಿ ಇತ್ತು ಅಂದರೆ ಡಿಪೆಂಡ್ ಆಗುತ್ತೆ. ಹೌದಾ? ಬೈನರಿ ಆಪ್ರೇಷನ್ನು ಡಿಪೆಂಡ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ನೋಡಿ 35. If a star is defined by A star B is equal to A plus B minus 1, then identity element is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಐಡೆಂಟಿಟಿ ಎಲಿಮೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀವಿ ನಾವು, ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ ಅಂದ್ಕೊಂಡ್ಬಿಡ್ತೀವಿ. ಹಾಗಾದ್ರೆ ಇಲ್ಲಿ ಎ ಸ್ಟಾರ್ ಬಿ ಅಂದರೆ ಎ ಪ್ಲಸ್ ಬಿ ಮೈನಸ್ 1. ಹಾಗಾದ್ರೆ ಎ ಸ್ಟಾರ್ ಇ ಅಂದರೆ ಎ ಪ್ಲಸ್ ಇ ಮೈನಸ್ 1 ಅಲ್ಲ, ದಟ್ ಈಸ್ ಈಕ್ವಲ್ ಟು ಎ. ನೋಡಿ, ಎರಡು ಕಡೆ ಎ ಕ್ಯಾನ್ಸಲ್ ಆಯಿತು. ಇಲ್ಲಿ ಏನು ಬರುತ್ತೆ, ಇ ಮೈನಸ್ 1 ಈಕ್ವಲ್ ಟು 0 ಅಂದರೆ ಇ ಈಸ್ ಈಕ್ವಲ್ ಟು 1. ಹೌದಾ? ಅಂದರೆ ಐಡೆಂಟಿಟಿ ಎಲಿಮೆಂಟು 1 ಬರುತ್ತೆ. ಆಪ್ಷನ್ ಬಿ. ನೋಡಿ, ಈ ಥರದ ಐಡೆಂಟಿಟಿ ಎಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡೋಂಥದ್ದು ಕೇಳಿದ್ದಾರೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಒಂದು ನೋಡಿ 36. ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡಿ, ಇನ್ ದ ಗ್ರೂಪ್ ಆಫ್ ರ್ಯಾಷನಲ್ ನಂಬರ್, ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ದಾರೆ ಅಲ್ಲಿ, ಎಕ್ಸೆಪ್ಟ್ -1 ಅಂಡರ್ ಎ ಬೈನರಿ ಆಪರೇಷನ್ ಸ್ಟಾರ್ ಎ ಸ್ಟಾರ್ ಬಿ ಈಸ್ ಡಿಫೈನ್ಡ್ ಆಸ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಫಾರ್ ರ್ಯಾಷನಲ್ ನಂಬರ್ಸ್ ಎ ಆ್ಯಂಡ್ ಬಿ, ದ ಇನ್ವರ್ಸ್ ಆಫ್ ದ ಎಲಿಮೆಂಟ್ ಎ. ಹೌದಾ? ನೋಡಿ, ಇದ್ರದ್ದು ಇನ್ವರ್ಸ್ ಕೇಳಿದ್ದಾರೆ ಅಷ್ಟೇ. ಹೌದಾ? ಇನ್ವರ್ಸ್ ಆಫ್ ಎಲಿಮೆಂಟ್ ಎ ಕೇಳಿದ್ದಾರೆ. ನೋಡಿ, ಇದನ್ನ ಎ ಪಾರ್ -1 ಇದು ವ್ಯಾಲ್ಯೂ ಏನಾಗುತ್ತೆ ಅಂತೇಳಿ ಚೆಕ್ ಮಾಡಬೇಕು. ನೋಡಿ, ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಐಡೆಂಟಿಟಿ ಕಂಡುಹಿಡಿಯಲೇಬೇಕು. ಫಸ್ಟ್ ಐಡೆಂಟಿಟಿ ಗೊತ್ತಿದ್ರೆ ಮಾತ್ರ ಇನ್ವರ್ಸ್ ಬರೋದು. ಹಾಗಾದ್ರೆ ನೋಡಿ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಅಂದ್ಕೊತೀನಿ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಎ ಪ್ಲಸ್ ಇ ಪ್ಲಸ್ ಎ ಇ ಇಸ್ ಈಕ್ವಲ್ ಟು ಎ ಅಲ್ಲ. ನೋಡಿ, ಎ ಕ್ಯಾನ್ಸಲ್ ಆಯಿತು. ಇವೆರಡರಲ್ಲೂ ಇ ಕಾಮನ್ ತೊಗೊಂಡೆ ಅಂದರೆ ಇ ಇಂಟು 1 ಪ್ಲಸ್ ಎ ಇಸ್ ಈಕ್ವಲ್ ಟು 0. ಹಾಗಾದರೆ ಇ ಇಸ್ ಈಕ್ವಲ್ ಟು 0 ಬರುತ್ತೆ. ಹೌದಾ? ಇದು ಐಡೆಂಟಿಟಿ ಆಯ್ತಿದ್ದು. ಹೌದಾ? ಇದು ನೋಡಿ, ಇನ್ವರ್ಸ್ ಆಫ್ ಎ ಕೇಳಿದ್ರೆ ತಾನೆ. ಹಾಗಾದ್ರೆ ನಾವು ಲೆಟ್ ಇನ್ವರ್ಸ್ ಆಫ್ ಎ ಈಸ್ ಎ ಪಾ -1 ಅಂತ ತೊಗೊಂಡೆ ಅಂದರೆ ಹಾಗಾದ್ರೆ ಎ ಸ್ಟಾರ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಇ ಬರಿಬೋದು. ಹಾಗೆ ನೋಡಿ, ಎ ಸ್ಟಾರ್ ಎ ಇನ್ವರ್ಸ್ ಅಂದರೆ ಇದು ಬರಿಬೋದಲ್ಲ, ಎ ಪ್ಲಸ್ ಬಿ ಇರೋ ಜಾಗದಲ್ಲಿ ಎ ಇನ್ವರ್ಸ್ ಇದೆ, ಎ ಇನ್ವರ್ಸ್ ಪ್ಲಸ್ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಅಂದರೆ 0. ಹಾಗಾದರೆ ಇವೆರಡರಲ್ಲೂ ಎ ಇನ್ವರ್ಸ್ನ ಕಾಮನ್ ತೊಗೊಂಡೆ ಅಂದರೆ 1 ಪ್ಲಸ್ ಎ ಈಸ್ ಈಕ್ವಲ್ ಟು ಮೈನಸ್ ಎ ಬರುತ್ತೆ. ಹಾಗಾದರೆ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಬೈ 1 ಪ್ಲಸ್ ಎ ಬರುತ್ತೆ. ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಈ ಥರ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ. ಇಲ್ಲಿ ನಾವು ಜನರಲ್ ಕೇಸಲ್ಲಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದೇ ಥರ ಸಿ ಇ ಟಿಯಲ್ಲಿ ಎಷ್ಟೊಂದು ಸಲ ಫೈಂಡ್ 3 ಇನ್ವರ್ಸು, ಫೈಂಡ್ 4 ಇನ್ವರ್ಸು ಈ ಥರದ್ದೆಲ್ಲ ಕೇಳಿದ್ದಾರೆ. ಆಯ್ತಲ್ಲ? ಅದಕ್ಕೆ ಅಲ್ಲಿ 3 ಇನ್ವರ್ಸು 4 ಇನ್ವರ್ಸು ಏನೇ ಕೇಳಿದ್ರು ಅಂದರೂ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಅದಕ್ಕೆ ಗೊತ್ತಿರಬೇಕು ನಮಗೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 37. ನೋಡಿ, on the set Z of all integers, star is defined by A star B is equal to
ಎ ಪ್ಲಸ್ ಬಿ ಮೈನಸ್ 5. ಇಫ್ 2 ಸ್ಟಾರ್ ಎಕ್ಸ್ ಸ್ಟಾರ್ 3 ಇಸ್ ಈಕ್ವಲ್ ಟು 5 ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಎಕ್ಸ್ನ ಕಂಡುಹಿಡಿಬೇಕಷ್ಟೇ. ಅದು ನೋಡಿ ಗಿವನ್ ಏನಿರೋದು 2 ಸ್ಟಾರ್ ಎಕ್ಸ್ ಸ್ಟಾರ್ 3 ಇಸ್ ಈಕ್ವಲ್ ಟು 5. ಹೌದಾ? ನೋಡಿ ಕೇರ್ಫುಲ್ಲಾಗಿ ಮಾಡಬೇಕು. ಯಾವಾಗಲೂ ಬ್ರ್ಯಾಕೆಟಲ್ಲಿರೋದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹಾಗಾದ್ರೆ 2 ಸ್ಟಾರ್ ಎಕ್ಸ್ ಸ್ಟಾರ್ 3 ಅಂದರೆ ಏನು ಬರಿಬೋದು? ಎ ಇರೋ ಜಾಗದಲ್ಲಿ ಎಕ್ಸು, ಬಿ ಇರೋ ಜಾಗದಲ್ಲಿ 3 ಬರಿಬೇಕು. ಅಂದರೆ ಎಕ್ಸ್ ಪ್ಲಸ್ 3 ಮೈನಸ್ 5 ಈಕ್ವಲ್ ಟು 5 ಬರುತ್ತಲ್ಲ. ಹಾಗಾದರೆ 2 ಸ್ಟಾರ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 5 ಬಂತು. ಹೌದಾ? ನೋಡಿ ಮತ್ತೆ ಈಗ ಎ ಇರೋ ಜಾಗದಲ್ಲಿ 2 ಇದೆ, ಬಿ ಇರೋ ಜಾಗದಲ್ಲಿ ಎಕ್ಸ್ ಮೈನಸ್ 2 ಇದೆ. ಹೌದಾ? ನೋಡಿ ಎ ಇರೋ ಜಾಗದಲ್ಲಿ 2, ಬಿ ಇರೋ ಜಾಗದಲ್ಲಿ ಎಕ್ಸ್ ಮೈನಸ್ 2. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಇಲ್ಲಿ ಏನು ಬರುತ್ತೆ? ಈಗ ಎ ಪ್ಲಸ್ ಬಿ ಅಂದರೆ 2 ಪ್ಲಸ್ ಎಕ್ಸ್ ಮೈನಸ್ 2 ಮೈನಸ್ 5 ಇಸ್ ಈಕ್ವಲ್ ಟು 5. ಹಾಗಾದರೆ 2 ಪ್ಲಸ್ ಎಕ್ಸ್ ಮೈನಸ್ 2 ಮೈನಸ್ 5 ಇಸ್ ಈಕ್ವಲ್ ಟು 5. 2 ಕ್ಯಾನ್ಸಲ್ ಆಯಿತು. ಮೈನಸ್ 5ನ ಆರ್ ಎಚ್ ಎಸ್ಸಿಗೆ ತೊಗೊಂಡೆ ಅಂದರೆ ಪ್ಲಸ್ 5 ಆಗುತ್ತೆ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಬರುತ್ತೆ ಅಷ್ಟೆ. ಅಂದರೆ ಆಪ್ಷನ್ ಬಿ ಆಯ್ತಲ್ಲ. ಈ ಥರ ಡೈರೆಕ್ಟಾಗಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಹೇಳ್ಬೋದು. ಬೈನರಿ ಆಪ್ರೇಷನ್ನ ಕೇರ್ಫುಲ್ಲಾಗಿ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ 38. ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು ಕೇಳಿದ್ದಾರೆ. ಲೆಟ್ Q1 ಬಿ ದ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ except minus 1 and star be a binary operation defined by a star b is equal to a plus b plus ab for all a comma b belongs to q minus 1. Then the solution of the equation 4 star x is equal to 3. ಇಲ್ಲಿ x ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ಹಾಗಾದ್ರೆ ನೋಡಿ ನಾವು 4 ಸ್ಟಾರ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತಿದೆ. 4 ಸ್ಟಾರ್ ಎಕ್ಸ್ ಅಂದರೆ ಏನು ಬರಿಬೋದು ನಾವು? 4 ಪ್ಲಸ್ ಎಕ್ಸ್ ಪ್ಲಸ್ 4x ಈಕ್ವಲ್ ಟು 3. ಹೌದಾ? ನೋಡಿ 4ನ ಈ ಕಡೆ ತೊಗೊತೀನಿ. ಎಕ್ಸ್ ಪ್ಲಸ್ 4x ಅಂದರೆ 5x ಇಸ್ ಈಕ್ವಲ್ ಟು 3 ಮೈನಸ್ 4 ಬಂತು. 5x ಇಸ್ ಈಕ್ವಲ್ ಟು ಮೈನಸ್ 1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/5 ಬರುತ್ತೆ ಅಷ್ಟೇ. ಹೌದಾ? ಆಪ್ಷನ್ ಡಿ ಬರುತ್ತೆ. ನೋಡಿ ಈ ಥರದ್ದು ಜಾಸ್ತಿ ಕೇಳಿದಾರೆ ಎಲ್ಲ ಗೊತ್ತಿರಲಿ. ಸೇಮ್ ಟೈಪ್ 39 ನೋಡ್ಕೊಳ್ಳಿ. ದ ಐಡೆಂಟಿಟಿ ಎಲಿಮೆಂಟ್ ಅಂತ ಕೇಳಿದ್ದಾರೆ. ಹೌದಾ? ದ ಐಡೆಂಟಿಟಿ ಎಲಿಮೆಂಟ್ ಆಫ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪವರ್ ಬಿ ಮೈನಸ್ 1. ನೋಡಿ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಅಂತೇಳಿ ತೊಗೊಂಬಿಟ್ರೆ ಬರುತ್ತೆ. ಹಾಗಾದ್ರೆ ನೋಡಿ ನಾವು ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ. ಹೌದಾ? ಎ ಸ್ಟಾರ್ ಇ ಅಂದರೆ ಎ ಇರೋ ಜಾಗದಲ್ಲಿ ಏನೇ ಇದೆ, ಬಿ ಇರೋ ಜಾಗದಲ್ಲಿ ಇ ಬರೀಬೇಕು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? ಎ ಪವರ್ ಇ ಮೈನಸ್ 1 ಇಸ್ ಈಕ್ವಲ್ ಟು ಎ ಬರುತ್ತೆ. ನೋಡಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಿದೆ. ಇಲ್ಲಿ ಏನೂ ಇಲ್ಲ ಅಂದರೆ ಪವರ್ ಏನಾಗಿರುತ್ತೆ? 1. ಹೌದಾ? ಹಾಗಾದ್ರೆ ಇಲ್ಲಿ ಇ ಮೈನಸ್ 1 ಇಸ್ ಈಕ್ವಲ್ ಟು 1 ಆಯಿತು. ಹಾಗಾದ್ರೆ ಇ ಈಸ್ ಈಕ್ವಲ್ ಟು 1 ಪ್ಲಸ್ 1 ಆಗ್ಬಿಟ್ಟು ಇ ಈಸ್ ಈಕ್ವಲ್ ಟು 2 ಬರ್ತದೆ. ಹೌದಾ? ಹಾಗಂತೇಳಿ ನಾನು ಏನಾದ್ರು ಆಪ್ಷನ್ ಸಿ ತೊಗೊಂಡ್ರೆ ತಪ್ಪಾಗ್ಬಿಡುತ್ತೆ ಇಲ್ಲಿ. ನೋಡಿ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ತೊಗೊಂಡಾಗ ಈ ಥರ ಬಂತು. ಅದೇ ನಾನು ಇ ಸ್ಟಾರ್ ಎ ಈಸ್ ಈಕ್ವಲ್ ಟು ಎ ತೊಗೊತೀನಿ. ಅವಾಗ ಇಲ್ಲಿ ಏನು ಬರುತ್ತೆ? ಇ ಪವರ್ ಎ ಮೈನಸ್ 1 ಇಸ್ ಈಕ್ವಲ್ ಟು ಎ ಬರುತ್ತೆ. ಹೌದಾ? ನೋಡಿ ಇದನ್ನ ಈಕ್ವೇಟೇ ಮಾಡೋಕ್ಕೆ ಬರೋಲ್ಲ ಇಲ್ಲಿ. ಹೌದಾ? ಅವಾಗ ಇಲ್ಲಿ ಏನಂತ ಆಗ್ಬಿಡುತ್ತೆ? ಇಲ್ಲಿ ಈ ಜನರಲ್ ಕೇಸಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಇ ಈಸ್ ನಾಟ್ ಯೂನಿಕ್ ಬರ್ತಿದೆ. ದೇರ್ಫೋರ್ ಐಡೆಂಟಿಟಿ ಡಸ್ ನಾಟ್ ಎಕ್ಸಿಸ್ಟ್ ಆಗಿಬಿಡುತ್ತೆ. ಐಡೆಂಟಿಟಿ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಅದಕ್ಕೆ ಇಲ್ಲಿ ನನ್ ಆಫ್ ದೀಸ್ ಬರುತ್ತೆ ಆನ್ಸರ್ ಇಲ್ಲಿ. ಮತ್ತು ನೋಡಿ ಇಲ್ಲಿ ಈ ಥರ ಯಾವಾಗ ಥಿಂಕ್ ಮಾಡಬೇಕು ಅಂದರೆ ನಮಗೆ ಸ್ಟಾರ್ ಈಸ್ ನಾಟ್ ಕಾಮಿಟೇಟಿವ್ ಇದ್ದಾಗ ಈ ಥರ ಥಿಂಕ್ ಮಾಡಬೇಕು. ಆಯ್ತಲ್ಲ? ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟಾರ್ ಈಸ್ ನಾಟ್ ಕಾಮಿಟೇಟಿವ್. ಹೌದಾ? ಅಂದರೆ ಎ ಸ್ಟಾರ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಸ್ಟಾರ್ ಎ ಬರುತ್ತೆ. ಅದಕ್ಕೆ ಸ್ಟಾರ್ ಈಸ್ ನಾಟ್ ಕಾಮಿಟೇಟಿವ್ ಅಂತ ಹೇಳ್ತೀವಿ.
ಕಾಮಿಟೇಟಿವ್ ಆಗಲ್ಲ ಅಂದರೆ ಅವಾಗ ನಾವು ಎರಡೂ ಐಡಿಯಾನು ಯೂಸ್ ಮಾಡಬೇಕು. ಅಂದರೆ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಏನು ಯೂಸ್ ಮಾಡ್ತೀವಿ, ಇ ಸ್ಟಾರ್ ಎ ಈಸ್ ಈಕ್ವಲ್ ಟು ಏನು ಯೂಸ್ ಮಾಡ್ತೀವಿ. ಹೌದಾ ನೋಡಿ, ಎರಡು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 40. ಆನ್ ಕ್ಯೂ -1 ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಬಿ ಬೈ 100 ಇದೆ. ಹೌದಾ, ದ ಇನ್ವರ್ಸ್ ಆಫ್ 0.1 ಈಸ್ ಅಂತ ಹೇಳಿದ್ದಾರೆ. ನೋಡಿ 0.1 ಇನ್ವರ್ಸ್ ಕಂಡುಹಿಡಿಬೇಕು. ಹೌದಾ ನೋಡಿ, 0.1 ಇನ್ವರ್ಸ್ ನಾನು ಎಕ್ಸ್ ಅನ್ಕೊಂಬಿಟ್ಟೆ ಅಂದರೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಫಸ್ಟ್ ಐಡೆಂಟಿಟಿ ಕಂಡುಹಿಡಿಬೇಕು ತಾನೆ. ಆಗ ನೋಡಿ ನಾವು ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಅಂದ್ಕೊಂಡೆ ಅಂದರೆ ಎಗಿ ಬೈ 100 ಈಸ್ ಈಕ್ವಲ್ ಟು ಎ ಬರುತ್ತೆ. ನೋಡಿ ಎ ಕ್ಯಾನ್ಸಲ್ ಆಗ್ಬಿಡ್ತು. ಇಲ್ಲಿ ಏನು ಬರ್ತದೆ, ಇ ಬೈ 100 ಈಸ್ ಈಕ್ವಲ್ ಟು 1 ಅಥವಾ ಇ ಈಸ್ ಈಕ್ವಲ್ ಟು 100 ಬಂತು. ಹೌದಾ, ಹಾಗಾದರೆ ಐಡೆಂಟಿಟಿ ಎಲಿಮೆಂಟ್ 100 ಬರ್ತಿದೆ. ನೋಡಿ ನಾವು ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಬಿ ಬೈ 100 ಇದೆ ತಾನೆ. ಅದಕ್ಕೆ ಇಲ್ಲಿ ಏನು ತೊಗೊತೀನಿ ಅದೀಗ, ಲೆಟ್ ಇನ್ವರ್ಸ್ ಆಫ್ 0.1 ಇಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಹೌದಾ, ಹಾಗಾದ್ರೆ ದಟ್ ಇಂಪ್ಲೈಸ್ ಇಲ್ಲಿ ಏನು ಬರೀಬೋದು, 0.1 ಸ್ಟಾರ್ ಎಕ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಬರಬೇಕು. ಹೌದಾ ನೋಡಿ, 0.1ನ ನಾನು 1/10 ಬರೀಬೋದು ತಾನೆ. ಸ್ಟಾರ್ ಎಕ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ 1/10 ಸ್ಟಾರ್ ಎಕ್ಸ್ ಅಂದರೆ ಏನು ಬರೀತೀವಿ, ಎ ಸ್ಟಾರ್ ಬಿ ಅಂದರೆ ಎ ಬಿ ಬೈ 100. ಹಾಗಾದ್ರೆ ಇದು 1/10 ಎಕ್ಸ್ ಬೈ 100 ಇಸ್ ಈಕ್ವಲ್ ಟು ಇ ಅಂದ್ರೂ 100 ಅಲ್ಲ. ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 1/10 ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 100 ಅಂದರೆ 100 ಸ್ಕ್ವೇರ್. 100 ಸ್ಕ್ವೇರ್ನ 10 ಪವರ್ 4 ಬರೀಬೋದಲ್ಲ. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಪವರ್ 5 ಬರುತ್ತೆ. ಅಂದರೆ 10 ಪವರ್ 5 ಅಂದರೆ ಆಪ್ಷನ್ ಎ ಬರುತ್ತೆ. ಹೌದಾ ನೋಡಿ, ಇಲ್ಲಿ ನೋಡಿ ಈ ಥರದ ಐಡಿಯಾ ಗೊತ್ತಿರಲಿ. ಜಾಸ್ತಿ ಬೈನರಿ ಆಪ್ರೇಷನ್ಸಲ್ಲಿ ಕಾಂಪಿಟೇಟಿವ್ಗೆ ಏನೇನು ಕೇಳಿದ್ದಾರೆ ಅಂದರೆ, ಒಂದು ಕಾಮಿಟೇಟಿವ್ ಅಸೋಸಿಯೇಟಿವ್ ಕೇಳಿದ್ದಾರೆ, ಬಿಟ್ಟರೆ ಐಡೆಂಟಿಟಿ ಇನ್ವರ್ಸ್ ಕೇಳಿದ್ದಾರೆ. ನೋಡಿ ಇದು 4ರಲ್ಲೇ ಜಾಸ್ತಿ ಕೇಳಿದ್ದಾರೆ, ಅದಕ್ಕೆ ಗೊತ್ತಿರಬೇಕು. ಇನ್ವರ್ಸ್ ಕೇಳಿದ್ರು ಅಂದರೆ ಯಾವಾಗಲೂ ನಾವು ಫಸ್ಟ್ ಏನು ಕಂಡುಹಿಡಿಬೇಕು ಅಂದರೆ ಐಡೆಂಟಿಟಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ವರ್ಸ್ ಮಾಡ್ಕೊತೀವಿ. ಹೌದಾ, ಮತ್ತು ಐಡೆಂಟಿಟಿಯಲ್ಲೂ ಒಂದೊಂದು ಈ ಥರದ ಪ್ರಾಬ್ಲಮ್ ಗೊತ್ತಿರಬೇಕು. ಈಸ್ ನಾಟ್ ಕಾಮಿಟೇಟಿವ್ ಆಯಿತು ಅಂದರೆ ಅವಾಗ ಎರಡೂ ಚೆಕ್ ಮಾಡಬೇಕು. ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಮತ್ತು ಇ ಸ್ಟಾರ್ ಎ ಈಸ್ ಈಕ್ವಲ್ ಟು ಎ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ. ಈಗ ನೋಡಿ, ಸೆಟ್ಸು ರಿಲೇಷನ್ಸು ಫಂಕ್ಷನ್ಸಲ್ಲಿ ಕಾಂಪೋಸಿಟ್ ಫಂಕ್ಷನಿಂದ ಯಾವುದೂ ಕ್ವಶನ್ ಬರೋಲ್ಲ ನಿಮಗೆ, ಅದು ರಿಮೂವ್ ಆಗಿದೆ. ನೆಕ್ಸ್ಟ್ ಎರಡನೇದು ಇನ್ವರ್ಸ್ ಫಂಕ್ಷನ್ಸಿಂದನೂ ಯಾವುದೂ ಬರೋಲ್ಲ. ಆಯ್ತಲ್ಲ, ಯಾಕಂದರೆ ಈಗ ಮೆಟೀರಿಯಲಲ್ಲಿ ಅವು ಯಾವುದೂ ತೊಗೊಂಡಿಲ್ಲ ನಾನು, ಒಂದೇ ಒಂದು ಇನ್ವರ್ಸಿಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಎಲ್ಲಾದರೂ ಯೂಸ್ ಆಗ್ಬೋದು ಅಂತೇಳಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದಕ್ಕೆ ಇಲ್ಲಿ ಏನಾದ್ರು ಕೇಳಿದ್ರು ಅಂದರೆ ಡೊಮೈನು ರೇಂಜ್ ಆ ಥರದ್ದು ಕೇಳ್ತಾರೆ, ಇಲ್ಲ ಡೈರೆಕ್ಟಾಗಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾರೆ, 1 ಆನ್ 2 ಕೇಳ್ಬೋದು, ಬೈನರಿ ಆಪ್ರೇಷನಿಂದ ಕೇಳ್ಬೋದು, ರಿಲೇಷನ್ಸಿಂದನೂ ಬರ್ಬೋದು, ಸೆಟ್ಟಿಂದನೂ ಬರ್ಬೋದು. ಆಯ್ತಲ್ಲ, ಅದಕ್ಕೆ ಈ ಥರ ಕೇಳ್ಬೋದು ನಮಗೆ. ಮತ್ತು ಇಂಪಾರ್ಟೆಂಟ್ ಟಾಪಿಕ್ಕು CET ಎಕ್ಸಾಮಿಗೆ ಒಂದು 5 ಕ್ವಶನ್ ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟ್ರಿಂದ. ಆಯ್ತಲ್ಲ. ಹಾಗೆ ನೋಡಿ, ನೆಕ್ಸ್ಟ್ ಚಾಪ್ಟರ್ ನಾವು ಮ್ಯಾಟ್ರಿಸಸ್ನ ಸ್ಟಾರ್ಟ್ ಮಾಡ್ಕೊತೀನಿ. ಅಂದರೆ ನಾಳೆ ಕ್ಲಾಸಲ್ಲಿ ನಾವು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಮಾಡ್ಕೊತೀವಿ. ಆಯ್ತಲ್ಲ.